ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ಫೂರ್ತಿಯ ಜನ್ಮಾಷ್ಟಮಿ ಸ್ಪೆಷಲ್ ಎಪಿಸೋಡ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನ ನಾನು ಕೋರ್ತಾ ಇವತ್ತಿನ ಎಪಿಸೋಡ್ನ ನಾನು ಈಗ ಶುರು ಮಾಡ್ತಾ ಇದ್ದೀನಿ. ಸ್ಫೂರ್ತಿಯ ಎಪಿಸೋಡ್ ನಂಬರ್ 111th ಎಪಿಸೋಡ್ ಇದು. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ಅರ್ಜುನನ ಮೂಲಕ ತಿಳಿಸಿದ್ದಾನೆ. ಅರ್ಜುನನಿಗೆ ಉಪದೇಶ ಮಾಡಿರುವಂತಹ ಈ 18 ಅಧ್ಯಾಯ ನಮ್ಮ ಜೀವನಕ್ಕೆ ಇದೊಂದು ಟೆಕ್ಸ್ಟ್ ಬುಕ್ ಅಂತಾನೆ ಹೇಳ್ಬಹುದು. ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿದೀವಿ, ಅದರಿಂದ ನಾವು ಯಾವ ಲೆಸನ್ಸ್ ಅನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೀವಿ, ಅದು ತುಂಬಾ ಮುಖ್ಯ ಆಗತ್ತೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೂ ಕೂಡ ನಮ್ಮ ದೊಡ್ಡಪ್ಪ ಭಗವದ್ಗೀತೆನ ಹೇಳ್ಕೊಡೋರು. ಪ್ರತಿ ಭಾನುವಾರ ಭಗವದ್ಗೀತೆನ ಕಲಿತಾ ಇದ್ದೆ. ದೊಡ್ಡೋಳಾಗ್ತಾ ಆಗ್ತಾ ಬಹಳಷ್ಟು ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಕಾಂಪಿಟೇಷನ್ಸ್ ಎಲ್ಲ ನಡೀತಾ ಇತ್ತು, ಬಾಯಿಗೆ ಕೂಡ ಬರ್ತಾ ಇತ್ತು. ಆದ್ರೆ ಅವತ್ತಿನ ದಿವಸ ಅದರ ಅರ್ಥ ತಿಳ್ಕೋಬೇಕು ಅನ್ನೋದು ನನಗೆ ಹೊಳ್ದೇ ಇರ್ಲಿಲ್ಲ. ಇವತ್ತಿಗೂ ಕೂಡ ಎಷ್ಟು ಅನ್ಸತ್ತೆ ಅಂತಂದ್ರೆ ಅದರಲ್ಲಿ ಎಷ್ಟು ಜೀವನ ಪಾಠ ಇತ್ತು. ಆದ್ರೆ ಅದನ್ನ ಅರ್ಥವನ್ನ ತಿಳ್ಕೊಂಡು ಮುನ್ನಡಿಬೋದಾಗಿತ್ತಲ್ಲ, ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೋದಿತ್ತಲ್ಲ ಅನ್ನೋದು ಇವತ್ತಿನ ನನ್ನ ಗೆಸ್ಟ್ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಮಾಡಿರುವಂತಹ ಕೆಲಸಗಳು, ಅವರು ತಿಳ್ಕೊಂಡಿರುವಂತಹ ವಿಷಯಗಳನ್ನ ನೋಡಿದಾಗ ತುಂಬಾನೇ ಅನ್ನಿಸ್ತು. ಇವತ್ತು ನಮ್ ಜೊತೆ ಇರೋಂಥವ್ರು ಬಹಳಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೀಲ್ಡ್ ಅಲ್ಲಿ, ಟೆಕ್ನಾಲಜಿ ವೈಸ್ ಅಲ್ಲಿ ಎಷ್ಟೆಲ್ಲ ಅವರ ಅಚೀವ್ಮೆಂಟ್ಸ್ ಇದೆ ಅಂತಂದ್ರೆ ನಾನು ಅವ್ರ ಅಚೀವ್ಮೆಂಟ್ಸ್ ಅದನ್ನೇ ಎಪಿಸೋಡ್ಸ್ ಅಲ್ಲಿ ಮಾಡಬಹುದು, ಅಷ್ಟೆಲ್ಲ ಅಚೀವ್ ಮಾಡಿದ್ದಾರೆ. ಅದರಲ್ಲಿ ಒಂದೆರಡನ್ನ ನಾನು ನಿಮ್ಗೆ ಅವರನ್ನ ಇನ್ವೈಟ್ ಮಾಡೋದಕ್ಕೆ ಮುಂಚೆ ಪರಿಚಯ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಓವರ್ 16 years ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ರ್ಯಾಂಕ್ಡ್ 18th in the world. Best PhD thesis award from IISc. Honeywell 6 Sigma Black Belt trained and certified. Mentored and guided 300 Six Sigma Green Belt projects in Honeywell. 100 patents filed in India in 10 months from 2014 September to June 2015. Supervised over 40 undergraduate and graduate engineers projects and research students in Indian Institute of Science. ನಿಮ್ಗೆಲ್ಲ ಅನ್ನಿಸ್ತಿರ್ಬೋದಲ್ಲ, ಇಲ್ಲಿ ಟೆಕ್ನಾಲಜಿ ಗೊತ್ತಿರೋ ಅಂಥವ್ರು ನಿಮ್ಗೆಲ್ಲ ಇದನ್ನ ತುಂಬಾ ರಿಲೇಟ್ ಮಾಡ್ಕೊಳ್ಳೋದಿಕ್ಕೆ ಈಸಿ ಆಗತ್ತೆ ಅಂತ ಅನ್ಕೊಂಡಿದೀನಿ. ಇದನ್ನೆಲ್ಲ ಮಾಡಿರೋರು ಇವತ್ತು ನನ್ನ ಟಾಪಿಕ್ ನೋಡಿದ್ರೆ ರಿಲೆವೆನ್ಸ್ ಆಫ್ ಭಗವದ್ಗೀತಾ ಇನ್ ದಿಸ್ 21st century, ಈ ಟಾಪಿಕ್ ಬಗ್ಗೆ ಇಷ್ಟೊಂದು ಟೆಕ್ನಾಲಜಿನಲ್ಲಿ ಅಚೀವ್ ಮಾಡಿರುವಂತವ್ರು ಏನ್ ಮಾತಾಡ್ಬೋದು ಅಂತ ನಿಮ್ಗೆಲ್ಲ ಅನ್ಸಿದ್ರೆ, ನಿಜವಾಗ್ಲೂ ಇವತ್ತು ಅವರ ಈ ಸ್ಪಿರಿಚುವಲ್ ಜರ್ನಿ ಎಷ್ಟೆಲ್ಲ ಇನ್ಸ್ಪೈರಿಂಗ್ ಆಗಿದೆ ಅಂತ ಅಂದ್ರೆ ಈ ಎಪಿಸೋಡ್ ಕಡೆಯಲ್ಲಿ ನೀವೇ ಹೇಳ್ತೀರಾ, ಇಷ್ಟೆಲ್ಲ ಖಂಡಿತವಾಗೂ ನಾವು ಮಾಡಬಹುದು, ಆದ್ರೆ ಹೇಗೆ ಮಾಡೋದು, ಯಾವ ರೀತಿ ಇವರು ಇನ್ಸ್ಪೈರ್ ಆದ್ರು, ಇವರು ಈ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡೋದಿಕ್ಕೆ ಈ ಒಂದು ಸ್ಪಿರಿಚುವಲ್ ಜರ್ನಿನ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯ್ತು, ಇದ್ರ ಬಗ್ಗೆ ಅವ್ರ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ. ಹೆಚ್ಚು ತಡ ಮಾಡ್ದೇರ ನಾನು ಇವಾಗ ನಮ್ ಜೊತೆ ಇರುವಂತಹ ಡಾಕ್ಟರ್ ದಿನೇಶ್ ಅನ್ವೇಕರ್ ಅವರನ್ನ ನಾನು ಇಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಫೂರ್ತಿ. ಬಹಳ ಆನಂದ ಆಯ್ತು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂತ. ನೋಡ್ತಾ ಇದ್ದೆ, ಎಷ್ಟನೇ ಎಪಿಸೋಡ್ ಅಂತ ನೋಡ್ತಾ ಇದ್ದೆ. 108 ನೋಡಿದ್ರೆ 111. ಚೆನ್ನಾಗಿದೆ ನಂಬರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನೇ ಹೇಳ್ತಾ ಇದ್ದೆ, ನಿಮ್ಮ ಅಚೀವ್ಮೆಂಟ್ಸ್ ಅನ್ನೆಲ್ಲ ನಾನು ಒಂದು ಎಪಿಸೋಡ್ ಅಲ್ಲೇ ಮಾಡ್ಬೋದು. ಮತ್ತೆ ಮತ್ತೆ ನಾನು ಸ್ಫೂರ್ತಿಯಲ್ಲಿ ನಿಮ್ನ ಕರಿತಾ ಇರ್ತೀನಿ. ನಿಮ್ಮಿಂದ ಬಹಳಷ್ಟು ಇನ್ಸ್ಪಿರೇಷನ್ ನಮಗೂ ಬೇಕಾಗಿದೆ.
ಆದ್ರೆ ಇವತ್ತು ಜನ್ಮಾಷ್ಟಮಿ ಸ್ಪೆಷಲ್ ಇರೋದ್ರಿಂದ ಈ ಒಂದು ಭಗವದ್ಗೀತೆ ಒಂದು ಸ್ಪಿರಿಚುಯಲ್ ಜರ್ನಿ ನ ನೀವು ನಮ್ ಜೊತೆ ಶೇರ್ ಮಾಡಿ. ಅದಕ್ಕೂ ಮುಂಚೆ ನಿಮ್ಮ ಒಂದು ತುಂಬಾ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ನಾನು ಪರಿಚಯ ಮಾಡಿಕೊಟ್ಟೆ. ನೀವು ಟೆಕ್ನಾಲಜಿ ವೈಸು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೀಲ್ಡ್ ಅಲ್ಲಿ ಎಷ್ಟೆಲ್ಲ ಸಾಧನೆನ ಮಾಡಿದೀರಾ. ಆದ್ರೆ ನಿಮ್ಮ ಇದ್ರ ಜೊತೆಗಿನ ಈ ಸ್ಪಿರಿಚುಯಲ್ ಜರ್ನಿ ಎಲ್ಲಿಂದ ಶುರು ಆಯ್ತು, ಹೇಗೆ ಎಲ್ಲಿಂದ ಪ್ರಾರಂಭ ಆಯ್ತು, ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡಿ ಸರ್. ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಇವತ್ತಿಂದು ಟಾಪಿಕ್ ಭಗವದ್ಗೀತಾ ಆದ್ರಿಂದ ಹೇಗೆ ಭಗವದ್ಗೀತಾ ನನಗೆ ಹತ್ರ ಬಂತು ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಪೂಜ್ಯ ತಂದೆಯವ್ರನ್ನ ನಾನು ನೆನ್ಸ್ಕೊಬೇಕು. ಅವ್ರ ಮದುವೆ ಟೈಮಲ್ಲಿ ಸಜ್ಜನರಾವ್ ಸರ್ಕಲ್ ಟೈಮ್ ಮದುವೆಯಲ್ಲಿ ಆಗಿನ ಕಾಲದಲ್ಲಿ ನಮ್ಮ ತಾಯಿ ಫಸ್ಟ್ ಡಾಕ್ಟರ್ ಆದ್ರಿಂದ ನಮ್ಮ ಅಜ್ಜ ಅವರು ಮದುವೆ ಟೈಮಲ್ಲಿ ವರದಕ್ಷಿಣೆ ಏನು ಕೊಡ್ಲಿಲ್ವಂತೆ. ಆ ಟೈಮಲ್ಲಿ ವರದಕ್ಷಿಣೆ ಆಕ್ಚುಲಿ ಕೊಡ್ಬೋದಾಯ್ತು, ಕೊಡ್ಲಿಲ್ಲ. ಅದ್ರ ಬದಲಾಗಿ ಅವರು ಆಕ್ಚುಲಿ ಕೋಟಿ ಕೋಟಿ ರೂಪಾಯಿ ಸಮವಂತ ಆದಂತ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ ಅವ್ರಿಗೆ. ಅದೇನಪ್ಪಾ ಅಂದ್ರೆ ಒಂದು ಭಗವದ್ಗೀತಾದ ಪುಸ್ತಕ ಇತ್ತದು. ಆ ಪುಸ್ತಕ ನಮ್ಮ ಮನೇಲಿ ಇರುವಾಗ ನಾನು ಓದ್ತಾ ಇದ್ದೆ. ನಂಗೆ ಯಾವಾಗಲೂ ಸ್ವಲ್ಪ ಏನಾದ್ರು ಮನಸ್ಸು ಬೇಜಾರಾದಾಗ ಇದಾದಾಗ ಆ ಪುಸ್ತಕ ತಗೊಂಡು ಸುಮ್ಮನೆ ಓದೋದು ಅಷ್ಟೇ. ಕನ್ನಡದಲ್ಲಿ ಇತ್ತದು. ಅದು ಅಲ್ಲದೆ ನಮ್ಮ ಸ್ಕೂಲ್ಗಳಲ್ಲೆಲ್ಲ ಅದು ಭಗವದ್ಗೀತಾ ಕಾಂಪಿಟೇಷನ್ ಇತ್ತು. ಬಹಳ ಕಷ್ಟ ಆಗ್ತಾ ಇತ್ತು ನಂಗೆ, ಬಯಾಟ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಅದಾದ್ಮೇಲೆ ನಾನು ಹಿಂಗೆ ಹೋಗ್ತಾ ಹೋಗ್ತಾ ಭಗವದ್ಗೀತಾ ಬರ್ಬೇಕಾದ್ರೆ ಸ್ವಾಮಿ ವಿವೇಕಾನಂದ ಅವ್ರದ್ದು ಎಜುಕೇಶನ್ ಬುಕ್ ಓದ್ಬಿಟ್ಟು ಕೊನೆಗೆ ಹೈಸ್ಕೂಲ್ ಇದ್ದಾಗ ನಮ್ಗೆ ಬುಕ್ ಕೊಡ್ತಾ ಇದ್ರು. ಅಲ್ಲಿ ಒಂದು ಎಜುಕೇಶನ್ ಅಂಡ್ ಕಾನ್ಸಂಟ್ರೇಷನ್ ಬುಕ್ ಓದಿ ಬಹಳ ಪ್ರಭಾವಿತ ಆಗಿ ಅದನ್ನ ನಾನು ಫಾಲೋ ಮಾಡಕ್ ಶುರು ಮಾಡಿದೆ. ಅದೇ ಸಮಯದಲ್ಲಿ ಭಗವದ್ಗೀತಾ ಅದು ಗೊತ್ತಾಗೋದ್ರಿಂದ ಭಗವದ್ಗೀತಾ ಒಳ್ಳೇದು ಅಂದ್ಬಿಟ್ಟು ನಾನು ಏನ್ ಮಾಡಿದೆ, ರಿಯಲಿ ಸೈಂಟಿಫಿಕ್ ಸ್ಪಿರಿಟ್, ಬೇರೆ ಏನು ಬೇಡ ನಂಗೆ, ಐ ವಿಲ್ ರಿಮೂವ್ ಆಲ್ ದ ಥಿಂಗ್ಸ್ ವಿಚ್ ಆರ್ ದೇರ್ ಇನ್ ಭಗವದ್ಗೀತಾ ವಿಚ್ ಇಸ್ ಆಲ್ ಗಾಡ್, ಗಾಡ್ಲಿನೆಸ್ ಇದೆಲ್ಲ ಬಿಟ್ಬಿಟ್ಟು ಸೈಂಟಿಫಿಕ್ ಇರೋದು ಮಾತ್ರ ತಗೊಳ್ಳೋಣ ಅಂತ ನಾನು ತಗೊಂಡ್ಬಿಟ್ಟು ಪ್ರಕೃತಿಯೇವ ಕರ್ಮಾಣಿ ಕ್ರಿಯಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾ ಅಹಮಿತಿ ಮನ್ಯತೆ ಇಂತಹ ಶ್ಲೋಕಗಳು ಸೆಕೆಂಡ್ ಚಾಪ್ಟರ್ ಎಸ್ಪೆಷಲಿ ಸಾಂಖ್ಯ ಯೋಗ ತಗೊಂಡ್ಬಿಟ್ಟು ಅದರಲ್ಲಿ ಕರ್ಮಣ್ಯೇವ ಅಧಿಕಾರಸ್ಥೆ ಮಾಫಲೇಶು ಕದಾಚನ ಇಂಥದೆಲ್ಲ ತಗೊಂಡ್ಬಿಟ್ಟು ಐ ಟ್ರೈ ಟು ಮೆಮರೈಸ್. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾನು ಸ್ಟಾರ್ಟ್ ಮಾಡಿದ್ದು ಸಿದ್ಧಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಅಂತ ಲಾಸ್ಟ್ ಅಲ್ಲಿ ಬರ್ತದೆ. 55th ಶ್ಲೋಕ ಹಿಂದಿಡಿದು 72nd ಶ್ಲೋಕದವರೆಗೂ ಹೋಗ್ತದೆ. ಅದನ್ನ ನಾನು ಕಂಪ್ಲೀಟ್ ಮನದಟ್ಟು ಮಾಡ್ಕೊಂಡೆ. ಯಾಕಂದ್ರೆ ಸ್ಥಿತಪ್ರಜ್ಞರಾಗ್ಬೇಕು ನಾವು ಅಂತ. ಹೀಗೆ ಇಟ್ಕೊಂಡು ಬರ್ತಾ ಬರ್ತಾ ನಂಗೆ ಅದ್ರ ಮೇಲೆ ಒಲವಾಗಿ ಆಲ್ಮೋಸ್ಟ್ ಅಬೌಟ್ ನಾನು ಇಂಜಿನಿಯರಿಂಗ್ ಮುಗಿಸಿ ME ಬಂದ ಟೈಮಲ್ಲಿ 9 ಶ್ಲೋಕಗಳನ್ನು ಮೆಮರೈಸ್ ಮಾಡ್ಕೊಂಡಿದ್ದೆ ನಾನು. ನನ್ಗೆ ಗೊತ್ತಿತ್ತು ಈ ಶ್ಲೋಕಗಳು ಎಲ್ರಿಗೂ ತುಂಬಾ ಸಂತೋಷ, ವಿಸ್ಡಮ್ ಎಲ್ಲ ಕೊಡುತ್ತೆ ಅನ್ಬಿಟ್ಟು. ಗಾಂಧೀಜಿಯವರು ಕೂಡ ಹೇಳಿದ್ದಾರೆ, ಅವ್ರಿಗೆ ಯಾವಾಗ ಯಾವಾಗ ಕಷ್ಟ ಇತ್ತು ಭಗವದ್ಗೀತಾ ಓದಿದಾಗ ಅವ್ರಿಗೆ ಸೊಲ್ಯೂಷನ್ ಬರ್ತಾ ಇತ್ತಂತೆ. ಇದರಿಂದ ನಾನು ಹಿಂಗೆ ಬರ್ತಾ ಬಾಕಿ ಎಲ್ಲ ಓದ್ಕೊಂಡು ಮಾಡ್ಕೊಂಡು ಹೋದೆ. ಕಂಪ್ಲೀಟ್ ಮೆಟೀರಿಯಲಿಸ್ಟಿಕ್ ಹಾಕೊಂಡು ರ್ಯಾಂಕೇ ಬರ್ಬೇಕಂತ ಮಾಡ್ಕೊಂಡು ನನ್ಗೆ ಹೆಂಗಿತ್ತಂದ್ರೆ, ನೀವು ಸ್ವಲ್ಪ ನಗ್ಬಹುದು, ಎಂಜಿನಿಯರಿಂಗ್ ಓದುವಾಗ ನಾನು ಒಂದ್ಸಲ ಸ್ಪಿರಿಚುವಲ್ ಯಾವುದು ನೋಡ್ಲೇ ಇಲ್ಲ, ದೇವ್ರ ನೆನ್ಸ್ಕೊಳ್ಳೂ ಇಲ್ಲ. ನಾನು ಎಕ್ಸಾಮ್ ಹೋಗ್ಬೇಕಾದ್ರೆ ನಾವು ಕಾಲ್ ಬಿಡ್ತಾ ಹೇಳೋದು ನಮ್ಮ ತಂದೆ ತಾಯಿಗಳಿಗೆ ಹೋಗ್ಬಿಟ್ಟು ಆಶೀರ್ವಾದ ಮಾಡಿ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಆಮೇಲೆ ನಂಗೇನಂದ್ರೆ ನಂಗೆ ಪಾಸ್ ಅಂಡ್ ಫೇಲ್ ಅಂತ ಎರಡೇ ಕ್ಲಾಸ್ ಇರೋದು. ಪಾಸ್ ಅಂದ್ರೆ ಐ ಮಸ್ಟ್ ಗೆಟ್ ಫಸ್ಟ್ ರ್ಯಾಂಕ್ ಬರ್ದಿರೋದು ಹೋದ್ರೆ ಐ ಆಮ್ ಫೇಲ್. ಇದು ನಂಗೆ ಒಂದೊಂದ್ಸತಿ ತುಂಬಾ ವಿಚಿತ್ರ ಅನ್ಸುತ್ತೆ. ದಟ್ ಇಸ್ ವಾಟ್ ಥಿಂಗ್. ಇಫ್ ಐ ಗೆಟ್ ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಐ ಆಮ್ ಫೇಲ್. ಫಸ್ಟ್ ರ್ಯಾಂಕೇ ಬರ್ಬೇಕು ಅಂತ ಈ ತರ ಮಾಡ್ಕೊಂಡು ಹೋಗ್ಬಿಟ್ಟು ಕೊನೆಗೆ ನಾನು ರೀಸೆಂಟ್ಲಿ ಅಬೌಟ್ 55 years old ನಮ್ಮ ಹನಿವೆಲ್ ಕಂಪನಿಯಲ್ಲಿ ನಮ್ಮ ಇವರೆಲ್ಲ ಕಲೀಗ್ಸ್ ಎಲ್ಲ ಸೇರಿದಾಗ ಆ ಟೈಮಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಮ್ಮ ಬರ್ತ್ಡೇಸ್ ನಾವು ಸುಮ್ಮನೆ ಹಿಂಗೆ ಸ್ವೀಟ್ ತಗೊಂಡು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಉಪಯೋಗ ಇಲ್ಲ, ಇಟ್ ಶುಡ್ ಚೇಂಜಸ್ ಇನ್ ಸಮ್ ವೇ ಅಂತ ನನ್ನ ಪ್ರಿನ್ಸಿಪಲ್ ಇತ್ತು. ಅದನ್ನು ಅವ್ರಿಗೆ ಹೇಳ್ಬಿಟ್ಟು ನಾನು ಹೇಳಿದೆ, 54th ಆಕ್ಚುಲಿ ಅದು. ಬೈ ದ ಟೈಮ್ ಐ ಆಮ್ 55 years old, 1 year ಇತ್ತು, ಐ ವಿಲ್ ಕಂಪ್ಲೀಟ್ಲಿ ಮೆಮರೈಸ್ ಆಲ್ ದ ಚಾಪ್ಟರ್ಸ್ ಆಫ್ ಭಗವದ್ಗೀತಾ ಅಂತ ಹೇಳ್ಬಿಟ್ಟೆ ಅವ್ರು ಕಮಿಟ್ ಮಾಡ್ಕೊಂಡು. ಅವತ್ತಿಂದ ನಾನು ಹನಿವೆಲ್ಗೆ ನಮ್ಮ ಮನೆಯಿಂದ ಹೋಗಿ ಬರಕ್ಕೆ 32 kilometers ಅಪ್ ಅಂಡ್ 32 kilometers ಡೌನ್ ಕಾರಲ್ಲಿ ಎರಡೆರಡೇ ಶ್ಲೋಕನ ಮೆಮರೈಸ್ ಮಾಡ್ತಾ ಹೋದೆ. ಹಾಗೆ ಮಾಡಿ 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 ಕೊನೆಗೆ ಇನ್ನು 2 ತಿಂಗಳಿದೆ ಅನ್ನುವಾಗ ನಾನು ಆಲ್ಮೋಸ್ಟ್ 3 years ಇದಿತ್ತು, ಆಕ್ಸಲರೇಟೆಡ್ ಪೇಸ್ ಮಾಡ್ಕೊಂಡು ಆಲ್ ಮೆಮರೈಸ್ ಮಾಡಿ ಅವತ್ತಿಂದ ಐ ಹ್ಯಾವ್ ಬೀನ್ ಚಾಂಟಿಂಗ್ ಭಗವದ್ಗೀತಾ ಶ್ಲೋಕಾಸ್ ಒನ್ಸ್ ಇನ್ ಅ ವೈಲ್ ಅಂಡ್ ಆಲ್ ದಟ್. ಆಫ್ ಲೇಟ್ ಫಾರ್ ದ ಲಾಸ್ಟ್ 3 years ಇಂದ ನಾನು ಹ್ಯಾವ್ ಟೇಕನ್ ಅಪ್ ಚಾಂಟಿಂಗ್ ಎವ್ರಿ ಡೇ. ಯಾಕಂದ್ರೆ 18 ಅಧ್ಯಾಯನೋ
18 ಅಧ್ಯಾಯವಾದ ಎವ್ರಿ ಡೇ ಇಸ್ ಮೈ ರಿಕ್ವೈರ್ಮೆಂಟ್. ಅದ್ರಲ್ಲಿ ಯಾಕಂದ್ರೆ ಅದ್ರಲ್ಲಿ ಹೇಳಿದಿರೋದು ಪ್ರಕಾರ ಯೋ ಅಷ್ಟಾದಶಂ ಜಪೇತ್ ನರೋ ನಿಶ್ಚಲ ಮಾನಸ ಜ್ಞಾನ ಸಿದ್ಧಿಂ ಸಲಭತೆ ತಥೋ ಯಾತಿ ಪರಾಂಪದಂ. ಅಂದ್ರೆ ಜ್ಞಾನ ಸಿದ್ಧಿ ಅನ್ನೋ ಒಂದು ಕಾನ್ಸೆಪ್ಟ್ ಹ್ಯಾಸ್ ಬಿನ್ ಗಿವನ್ ದೇ. ಹೌ ಕ್ಯಾನ್ ಯು ಗೆಟ್ ಜ್ಞಾನ ಸಿದ್ಧಿ ಅಂದ್ರೆ ಯು ಹ್ಯಾವ್ ಟು ಡೂ ದ ಜಪ ಆಫ್ ಆಲ್ ದ 18 ಚಾಪ್ಟರ್ಸ್. ಅದನ್ನ ನಾನು ಟ್ರೈ ಮಾಡಿ ನೋಡಿದ್ರೆ ಆಗ್ಲಿಲ್ಲ, ಇನ್ನೂ ಆಗಿಲ್ಲ ನಂಗೆ ಇವಾಗ. ಯಾಕಂದ್ರೆ ಇದುವರೆಗೂ ನಾನು ಇದು ಮಾಡಿರೋದು 589. ಟುಡೇ ಐ ಆಮ್ ಡೂಯಿಂಗ್ ದ 590th ಟೈಮ್ ಐ ಆಮ್ ಡೂಯಿಂಗ್ ಇಟ್. ಬಟ್ ಟೈಮ್ ಇಟ್ ಹ್ಯಾಸ್ ಟೇಕನ್ ಇಸ್ ಆಲ್ಮೋಸ್ಟ್ 3 years. 3 years ಅಂದ್ರೆ ಆಲ್ಮೋಸ್ಟ್ 1100 ಆಗಬೇಕಾಯ್ತಲ್ಲ, ಆಗ್ಲಿಲ್ಲ. ಸೊ ಇಟ್ ಇಸ್ ನಾಟ್ ವೆರಿ ಈಸಿ ಟು ಅಚೀವ್ ದ ಟಾರ್ಗೆಟ್ ಆಫ್ ಮೇಕಿಂಗ್ ದಟ್, ಬಟ್ ಇನ್ ಫ್ಯೂಚರ್ ಇಟ್ ಮೇ ಬಿ ಪಾಸಿಬಲ್. ಆದ್ರಿಂದ ಐ ಆಮ್ ನೌ ಇನ್ ದ ಸ್ಟೇಟ್ ಆಫ್ ಎಕ್ಸ್ಪೆರಿಮೆಂಟೇಷನ್. ಇನ್ ಫ್ಯಾಕ್ಟ್ my experimentation is with God and godlyhead and the divine Godhead, who has promised, because it is told by Vishnu Vacha yo Ashtadasham. Adha ನಾನು ಮಾಡಿ ನೋಡ್ತೀನಿ ಅಂತ ಮಾಡ್ತಾ ಇದ್ದೀನಿ. I am getting a wonderful results, because even after I started and doing it for first 3 days, I got immediate response from God. Now I have come to a stage where I have found that by chanting it regularly, all the concepts will be very clear to us. Mind becomes very alert, and you get inspiration and solutions to most of your problems. Even mundane, simple problems also will be solved by the grace of God. Because the promise that given is, Mat Prasada Sarva Durvane Tarishasi. ನನ್ನ ಗ್ರೇಸಿಂದ, ನನ್ನ ಪ್ರಸಾದದಿಂದ ಎಲ್ಲ ದುರ್ಗಗಳನ್ನು, ಎಲ್ಲ ಕಷ್ಟಗಳನ್ನು ನೀನು ಕ್ರಾಸ್ ಮಾಡ್ತೀಯ ಅಂತ. ದಟ್ ಇಸ್ ದ ಪ್ರಾಮಿಸ್ ಗಿವನ್. That I am finding that even if a small problem comes, solution comes. It is not that no problem comes, solution comes. Solution. That is the most important. That is the most important message people should also know, that it is not the only possibility for Dr. Dinesh Anvekar or anybody else. It is possible for all. We have to only put the effort. Put the effort. ಈ ವಿಷಯ ತಗೊಂಡಾಗ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಬಹಳಷ್ಟು ಜನರಲ್ಲಿ ಕನ್ಫ್ಯೂಷನ್ಸೇ ಜಾಸ್ತಿ. ಆಮೇಲೆ ರಿಸಲ್ಟ್ ಅನ್ನು ಕೂಡ ತುಂಬಾ ಕ್ವಿಕ್ ಆಗಿ ಇವತ್ ನಾ ಶುರು ಮಾಡಿದೆ ಅಂದ್ರೆ ನಾಳೆ ನಮಗ್ ರಿಸಲ್ಟ್ ಬೇಕು ಅನ್ನೋ ಒಂದು ಮನೋಭಾವನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಇನ್ಫ್ಲೂಯೆನ್ಸ್, ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ತುಂಬಾನೇ ಕನ್ಫ್ಯೂಷನ್ ಮಾಡ್ತಿದೆ. ನಾವ್ ಯಾವ್ದನ್ನ ಫಾಲೋ ಮಾಡ್ಬೇಕು, ಯಾವ್ದನ್ನ ಫಾಲೋ ಮಾಡಬಾರ್ದು. ದೋ ಪೇರೆಂಟ್ಸ್ಗೆ ನಾವು ಪೇರೆಂಟ್ಸ್ ಅನ್ನ ನೋಡಿ ನಮ್ಮ ಕಲ್ಚರು, ನಮ್ಮ ಏನಿದೆ ಅದನ್ನ ಅವ್ರು ಫಾಲೋ ಮಾಡ್ತಿರೋದ್ ನೋಡಿದ್ರು ನಮಗೆ ಎಲ್ಲೋ ಒಂದ್ ಕಡೆ ಈ ಕಡೆ ಇದನ್ನು ಮಾಡೋಕೆ ಪೂರ್ತಿ ಮನಸ್ಸಿಲ್ಲ, ಅಥವಾ ಹೊಸದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೂ ಬಹಳ ಕಷ್ಟ ಆಗಿದೆ. ಸೊ ಇಂಥ ವಿಚಾರದಲ್ಲಿ ನಿಮ್ಮ ಅನುಭವ ಏನು, ನೀವ್ ಹೇಳೋದು? ಅದಕ್ಕೋಸ್ಕರ ಇವತ್ತಿನ ನಾವು ಟಾಪಿಕ್ ನೀವು ಕೇಳಿದಾಗ ಭಗವದ್ಗೀತಾ's relevance to the 21st century ಅಂದ್ಮೇಲೆ, it is for the people who, I am myself included, who are in the 21st century. ಇವತ್ತಿಂದ ನಾವು ಇರೋರು, even if you give 100 years, in another 100 years, most of us will have crossed to 21st century, and not all of us will go through the 21st century fully. ಆದ್ರಿಂದ ಏನೇನಾಗಿದೆ ಅಂತ ನೋಡಕ್ ಹೋದ್ರೆ, ಟೆಕ್ನಾಲಜಿ ಬಹಳ ಪ್ರೋಗ್ರೆಸ್ ಆಗಿದೆ, ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಬಹಳ ಆಗಿದೆ. ಅದು ಅಲ್ಲದೆ ಗ್ಯಾಡ್ಜೆಟ್ಸ್, ಡಿವೈಸ್, ಎಸ್ಪೆಷಲಿ ದ ಸ್ಮಾರ್ಟ್ ಫೋನ್ ಎಲ್ಲ ಬಂದ್ಬಿಟ್ಟು, there is no restriction on anybody to do anything. ಆದ್ರಿಂದ there is a very great influx of information, knowledge and various attitudes, various ಇದೆಲ್ಲ ಆಗ್ಬಿಟ್ಟು, that we can also see in our students behavior, how when we were in students, how we were treating the teachers, how the students are teaching. ಇದು ನೋಡಿದ್ರೆ the influence is very clearly seen. ಬಟ್ ಇದಕ್ಕೆ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಈ ಎಲ್ಲ ಬಿಹೇವಿಯರ್, ಇದಕ್ಕೆಲ್ಲ ಬೇಸಿಸ್ ಇರೋದು, there are some fundamental principles of life, and these fundamental principles can be obtained anywhere. It could be Bible or Quran or any teaching, any system or method. But Bhagavad Gita is one special treatise, one special shastra, in which it has gone beyond all these caste, creed, and then time and all that. Time immemorial, and which are relevant for all the times, have been incorporated by the great wisdom and great intelligence of Vyasa. In fact, Vyasa is also considered as Vyasaya Vishnu Rupaya, Vyasa Rupaya Vishnu. Adrinda Vyasa is none other than a Rupa of Vishnu. Adrinda we can say in Bhagavad Gita, God alone has given all the principles for all the people of all times. Therefore, in the 21st century, understanding that, we need to go back to that.
that is not possible because most of us ನಾವೇನು ಯೋಚನೆ ಮಾಡ್ತೀವಿ ಅಂದ್ರೆ ಭಗವದ್ಗೀತಾ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಈಸ್ advice given to Arjuna. It is advice given to Arjuna by Krishna. It is only for Arjuna. It is not for me. I can only see. It was for Arjuna. It was possible not for me ಅಂತ ಹೇಳಿದ್ದಾರೆ. ಈ ಕ್ವಶನ್ ನಾನು ಕೇಳ್ಕೊಂಡೆ. ಹೌದು, ಅರ್ಜುನರು ಮಾತ್ರ ಆಗಿದ್ರೆ ನಾನು ಯಾಕೆ ಅದನ್ನು ಫಾಲೋ ಮಾಡಬೇಕು? ಇದನ್ನು ನೋಡಿದ್ರೆ ನಮ್ಮ ಥರ್ಡ್ ಚಾಪ್ಟರ್ ಬರೋದ್ರ ಪ್ರಕಾರ ಏನೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನುಸೂಯಂತೋ ತೇಪಿ ಮುಚ್ಚಂತಿ ಕರ್ಮಭಿಹಿ. ಅಂದ್ರೆ ಅರ್ಥ ಏನಂದ್ರೆ, ಈ ನನ್ನ ಉಪದೇಶ ನಾನು ನಿಂಗೆ ಏನೇ ಹೇಳಿದ್ದೀನಿ ಇದನ್ನ ಬೇರೆ ಮಾನವರು ಕೂಡ ಫಾಲೋ ಮಾಡಿದ್ರೆ ಅವ್ರಿಗೂ ಕೂಡ ಕರ್ಮದಿಂದ ಅವರು ಬಂಧನದಿಂದ ಮುಕ್ತರಾಗಿ ಅವರು ಒಳ್ಳೆಯ ಸ್ಥಿತಿಗೆ ಹೋಗ್ತಾರೆ ಅಂತ ಇದೊಂದಿದೆ. ಅದು ಅಲ್ಲದೆ ವಾರಾಹ ಪುರಾಣದಲ್ಲಿ ಅರ್ತ್ ಇಸ್ ಕಾಲ್ಡ್ ಆಸ್ ಭೂವಿ ಆರ್ ಪೃಥ್ವಿ ವಿಲ್ ಗೋ ಅಂಡ್ ಆಸ್ಕ್ ವಿಷ್ಣು ಇನ್ ಎ ವೆರಿ ಸಿಂಬಾಲಿಕ್ ಮ್ಯಾನರ್ ವಿ ಕ್ಯಾನ್ ಸೇ ಪ್ರಾರಬ್ಧಂ ಭುಜ್ಯಮಾನಸ್ಯ ಭಕ್ತಿರೋಪಚಾರಿಣಿ ಕಥಂ ಭವತಿ ಹೇ ಪ್ರಭೋ. Okay, it is good that I have to be devoted to God and I have to follow all these principles. How is it possible for me who is undergoing the prarabdha? Adrinda, in the 21st century, because of prarabdha, so many things are happening. In spite of that, how can I go to Godhead? How can I follow it? How can I make myself better and go towards peace and prosperity in Kerala? The answer is Vishnu Ruvacha, prarabdham bhujyamano hi ಗೀತಾಭ್ಯಾಸರತಃ ಸದಾ ಸಮುಕ್ತಃ ಸಸುಖಿ ಲೋಕೆ ಕರ್ಮಣ ನೋಪಲಿಪ್ಯತೆ. It is very clear for all of us that we don't want difficulties in life. We want a very nice state of affairs. Everything must be okay. ಸುಖ ಶಾಂತಿ ಇರಬೇಕು, ಸಮೃದ್ಧಿ ಇರಬೇಕು, ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಿ ಸ್ಮೂತ್ ಆಗಿ ನಡ್ಕೊಂಡು ಹೋಗ್ಬೇಕು. ಈ ತರ ನಡ್ಕೊಂಡು ಹೋಗ್ಬೇಕಾದ್ರೆ ಸೊಲ್ಯೂಷನ್ ಏನಿದೆ? ನಂಗೆ ಶಾಂತಿ ಸಿಗ್ತಾ ಇಲ್ವಾ? ಸುಖ ಎಲ್ಲಿಂದ ಬರ್ಬೇಕು ನಂಗೆ? ಓನ್ಲಿ ನಾನು ಸುಖಿ ಆದಾಗ ನಾನು ಭಕ್ತನಾಗ್ಬೋದು ನಾನು ಬೇಕಾದ್ರೆ. ಈ ತರ ಮನೋಭಾವದಿಂದ ಯಾರು ಅದನ್ನ ನೋಡಕ್ ಹೋಗ್ತಾ ಇಲ್ಲ. ಬಟ್ ದ ಪ್ರಾಮಿಸ್ ಗಿವನ್ ಬೈ ಗಾಡ್ ಇಸ್ ದಟ್ ಗೀತಾಭ್ಯಾಸ ರತಃ ಅಂದ್ರೆ ಅರ್ಥ ಏನು? ಗೀತಾವನ್ನ ಅಭ್ಯಾಸ ಮಾಡೋದು ಒಂದು. ಒನ್ ವೇ ಈಸ್ ಸ್ಟಡಿಂಗ್ ಗೀತಾ, ಅನದರ್ ವೇ ಈಸ್ ಗೀತಾಭ್ಯಾಸ ಆಲ್ಸೋ ಮೀನ್ಸ್ ದಟ್ ಪ್ರಾಕ್ಟಿಸಿಂಗ್ ದ ಪ್ರಿನ್ಸಿಪಲ್ಸ್ ಅಂಡ್ ದ ಕೋಡ್ ಆಫ್ ಕಾಂಡಕ್ಟ್ ಗಿವನ್ ಇನ್ ಭಗವದ್ಗೀತಾ. ಇದೇ ತರ ಇವನ್ ಭಗವದ್ಗೀತಾದಲ್ಲೂ ಈ ಭಗವದ್ಗೀತಾನ ಅಧ್ಯಯನ ಮಾಡೋದು ಇಟ್ ಸೆಲ್ಫ್ ಈಸ್ ಮೈ ವರ್ಷಿಪ್ ಅಂತ ಕೂಡ ಇಟ್ ಹ್ಯಾಸ್ ಬಿನ್ ಟೋಲ್ಡ್. ಇದನ್ನ ತಿಳ್ಕೊಂಡಿರೋದ್ರಿಂದ ದ ಓನ್ಲಿ ಥಿಂಗ್ ಈಸ್ ದಟ್ ಪೀಪಲ್ ಶುಡ್ ನೋ ದಟ್ ದರ್ ಇಸ್ ಎ ಈಸಿ ಮೆಥಡ್ ಇಫ್ ಪ್ರಿನ್ಸಿಪಲ್ ಇಸ್ ದೇರ್. ಅನನ್ಯ ಚೇತಃ ಸತತಂ ಯೋ ಮಾಂ ಭಕ್ತ ತಸ್ಯಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಅಂತ 8th ಚಾಪ್ಟರ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ಏನಾಯ್ತು? ಬೇರೆ ಏನು ಯೋಚನೆ ಮಾಡಿದ್ರೆ ನನ್ನನ್ನು ಯಾರು ಸರಿಯಾಗಿ ಯಾವಾಗಲೂ ಯೋಚನೆ ಮಾಡ್ತಾರೆ ಅವ್ರನ್ನ ನಾನು ಬಹಳ ಸುಲಭ ಅಂತ ಹೇಳಿದ್ದಾರೆ. ಅದೇ ಹೇಗಪ್ಪ ಸುಲಭ? ನಾನು ಎಷ್ಟೆಷ್ಟೋ ವರ್ಷ ತಪಸ್ ಮಾಡ್ಬೇಕಾಗ್ಬೋದು, ಆ ಯೋಗ ಈ ಯೋಗ ಮಾಡ್ಬೋದಾಯ್ತು, ಕಷ್ಟಗಳು ತಪಸ್ ಮಾಡೋದ್ರ ಕಷ್ಟ ಆಗಲ್ಲ ಅಂತ ಇಲ್ಲ. ವೆರಿ ಸಿಂಪಲ್. ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ. ದಿವಸ ನನ್ನನ್ನ ಬೇರೆ ಏನು ಯೋಚನೆ ಮಾಡದೆ ಮಾಡ್ತಾರೆ ಅವ್ರು ನಾನು ಐ ವಿಲ್ ಬಿ ವೆರಿ ಈಸಿ ಟು ಫಾಲೋ. ಅದೇ ತರ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮೋಹಾಮ್ಯಹಂ ಅಂತ ಕೂಡ ಬರುತ್ತೆ. ಆದ್ರಿಂದ ನಿತ್ಯಾಭಿಯುಕ್ತ ಅಂದ್ರೆ ಅರ್ಥ ಏನು? ವಿ ಮಸ್ಟ್ ಬಿ ಕಂಪ್ಲೀಟ್ಲಿ ಡಿವೋಟೆಡ್. ಹೌ ಟು ಬಿ ಲೈಕ್ ದಟ್? ಮೈ ಅರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯತ್ಯ ಸಂಶಯ. ನನ್ನಲ್ಲಿ ನಿನ್ನ ಮನಸ್ಸು ಬುದ್ಧಿನ ನೀನು ಅರ್ಪಿಸಿದ್ರೆ ನನ್ನಲ್ಲೇ ನೀನು ಐಕ್ಯನಾಗುತ್ತೀಯ. ಈ ತರ ಎಲ್ಲ ಕೆಲವು ಪ್ರಿನ್ಸಿಪಲ್ಸ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ದೀಸ್ ಪ್ರಿನ್ಸಿಪಲ್ ಆಲ್ಸೋ ವಿಲ್ ಆಲ್ ಟೆಲ್ that we need not have to complicate our life in this 21st century and be affected by so many things that are happening, but only have to resort to the Godhead and with His inspiration sharpen our intellect and do our activities in life. This formula has to be understood. If you understand that, you can day by day go towards a state where you yourself will see that God shows you His way and His presence, if not directly, in indirect ways. This is my personal experience over the last 4 years. ಇದಕ್ಕೆ ರಿಲವೆಂಟ್ ಆಗಿರೋ ಒಂದು ಕ್ವೆಶ್ಚನ್ ಬಂದಿದೆ, ಅದನ್ನ ಓದ್ತೀನಿ. ನೀವು ಹೇಳಿದ್ರಿ ಪ್ರಿನ್ಸಿಪಲ್ಸ್ ಆಫ್ ಲೈಫ್ ಬಗ್ಗೆ ಬಹಳಷ್ಟು ಇಲ್ಲಿ ಕೃಷ್ಣ ಹೇಳಿದಾನೆ ಅಂತ ಅನ್ಬಿಟ್ಟು. ಇವತ್ತಿನ ಮಕ್ಕಳಲ್ಲಿ ಇದನ್ನ ನಾವು
ಯಾವ ವಯಸ್ಸಿಂದ ಹೇಗೆ ಇದನ್ನ ಅರ್ಥ ಮಾಡಿಸ್ತಾ ಬರೋದು ಅಂತ ಕೇಳ್ತಾ ಇದ್ದಾರೆ. ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಂದಾನೇನೆ ನಾವು ಹೇಗೆ ಈ ಪ್ರಿನ್ಸಿಪಲ್ಸ್ ಅನ್ನ ಅವ್ರಿಗೆ ಅರ್ಥ ಆಗೋ ರೀತಿ ಅರ್ಥ ಮಾಡಿಸೋದು ಅಂತ. ನಾನು ಹೀಗೆ ನೋಡಿರೋ ಪ್ರಕಾರ ಎಷ್ಟೋ ಜನ ತಮ್ಮ ಮಕ್ಕಳಿಗೆ ಅದು ಭಗವದ್ಗೀತಾ ಎಫೆಕ್ಟ್ ಆಗಲಿ ಅಂದ್ಬಿಟ್ಟು ಭಗವದ್ಗೀತಾ ಕ್ಲಾಸಸ್ ಕಳಿಸೋದು, ಅವ್ರಿಗೆ ಕ್ವಿಜ್ ಮಾಡಿಸೋದು, ಅವರಿಂದ ಬಾಯಪಾಠ ಮಾಡಿಸೋದು ಎಲ್ಲ ನೋಡಿದ್ದೀನಿ. ಕೆಲವು ಸ್ಕೂಲ್ಸ್ ಅಲ್ಲಿ ಸಣ್ಣ ಮಕ್ಕಳು ಕೂಡ ಎಷ್ಟೋ ಹೇಳ್ತಾರೆ. ಒಬ್ಳು ಹುಡುಗಿಗೆ ಕದ್ಬಿಟ್ಟು ಒಂದು ಶ್ಲೋಕದ ಫಸ್ಟ್ ಪಾರ್ಟ್ ಹೇಳಿದ್ರೆ ಶಿ ವಿಲ್ ಕಂಪ್ಲೀಟ್ ದ ನೆಕ್ಸ್ಟ್ ಎನಿ ಶ್ಲೋಕ ಇಫ್ ಯು ಟೆಲ್. ಕರ್ಮಣ್ಯ ಮೀನ್ಸ್ ಕರ್ಮಣ್ಯಾಧಿಕಾರ ಹೇಳ್ತಾಳೆ ಅವಳು. ಹತ್ರ ಈ ತರ ಇರೋದ್ರಿಂದ ಏನಾಗಿದೆ ಅಂದ್ರೆ ದ ಭಗವದ್ಗೀತಾ ಹ್ಯಾಸ್ ಬಿಕಮ್ ಎ ಸಾರ್ಟ್ ಆಫ್ ಎ ಮೆಂಟಲ್ ಎಕ್ಸರ್ಸೈಸ್ ಆಫ್ ಮೆಮರಿ, ಆಫ್ ಶೋಯಿಂಗ್ ದ ಕೇಪಬಿಲಿಟೀಸ್. But I also found that by experience, by seeing some people who have memorized the Bhagavad Gita in the early age, and of late, what is their behavior, nodre, it has not greatly affected them. They have done it as just a intellectual exercise, a memory exercise, which is an inherent quality. Mattah smritir gnanam apohanam cha vedescha sarvair ahameva vedyo andrinda. 15th chapter iliro ee ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ the memory power in human beings is from me only. So when you have memorized and shown, actually speaking, you have used the God's power to show the memory capabilities, but you have forgotten God. You are told how well I am doing. ಎಷ್ಟು ಜನ ನಮ್ಮ ಪಾಪ ಹೇಳುತ್ತಲ್ಲ, ಎಷ್ಟು ಜನ ಮಾಡ್ತಾಳಂತ ಅದರಲ್ಲೇ ನಾವು ಮಗ್ನರಾಗಿದ್ದೀವಿನಾ. We are using it for other motives, for winning a prize, or for getting recognition, for becoming proud that my children are doing that and all that. Adrinda, according to me, it is not the way by which you can just make them memorize things. ಈ ಪ್ರಿನ್ಸಿಪಲ್ಸ್ ಆಫ್ ಭಗವದ್ಗೀತಾ ವಾಟ್ ಆರ್ ದೇ ಅಂದ್ರೆ, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಈಸ್ ದ ಸ್ಥಿತ ಪ್ರಜ್ಞತೆ, ದ ಸ್ಟೆಡಿನೆಸ್ ಆಫ್ ಮೈಂಡ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಈಸ್ ದಟ್ ಆಫ್ ನಿಯತಂ ಕುರು ಕರ್ಮ, ಬೌಂಡ್ ಅಂಡ್ ಡ್ಯೂಟಿ ಯು ಮಸ್ಟ್ ಡೂ ಅನ್ನೋದು ಪ್ರಿನ್ಸಿಪಲ್ ಒಂದಿದೆ. ದೀಸ್ ಟು ಪ್ರಿನ್ಸಿಪಲ್ಸ್ ಮಸ್ಟ್ ಬಿ ವೆಲ್ ಅಂಡರ್ಸ್ಟುಡ್. ಇದನ್ನ ದಿಸ್ ಹ್ಯಾಸ್ ಬಿನ್ ಸ್ಟ್ರೆಸ್ಡ್ ಇನ್ ಭಗವದ್ಗೀತಾ. ಬೌಂಡ್ ಅಂಡ್ ಡ್ಯೂಟಿ ಅಂದ್ರೆ ವಾಟ್ ಅಂತ ಕೇಳಿದ್ರೆ ನಾವು ಹೇಳೋದು, ನಮ್ಮ ಕ್ಲಾಸಲ್ಲಿ ನಾನು ಪಾಠ ಮಾಡ್ತಾ ಇರ್ತೀನಿ. ಅಬೌಟ್ 60 ಸ್ಟೂಡೆಂಟ್ಸ್ ಇದ್ದಾಗ ಆಫನ್ ಐ ಫೈಂಡ್ ದಟ್ ನಾಟ್ ಆಲ್ 60 ಆರ್ ಪ್ರೆಸೆಂಟ್. ಓಕೆ, 58, 59, 55 ಫೈನ್. 30, 35, 40 ಹಂಗಿರುತ್ತಾರೆ ಒಂದೊಂದ್ಸಲ. ಇವಾಗ ಅವ್ರಿಗೆ ಕೇಳಿದ್ರೆ ನೀವೇನ್ ಮಾಡ್ತಾ ಇದ್ರಿ ಅಂದ್ರೆ ಎಲ್ಲೋ ಉಳಿದಿದ್ದು 40 ಆರ್ 30, 20% ಅವ್ರಿಗೆ they don't have valid reasons. I tell them that ನಿಯತಂ ಕರ್ಮ ಅಂದ್ರೆ ನಿಮ್ಮ ನಿಯತಂ ಬೌಂಡ್ ಅಂಡ್ ಡ್ಯೂಟಿ ಏನಂದ್ರೆ, ನಿಮ್ ತಂದೆ ತಾಯಿಗಳು ನಿಮ್ಗೆ ಕಾಲೇಜ್ ಕಳಿಸಿರೋದು ಓದಕ್ಕೋಸ್ಕರ, ಪಾಠ ಮಾಡೋಕ್ಕೋಸ್ಕರ. Your bound and duty is, your class is from 11 to 12. 11 to 12 to sit in the class is your bound and duty. If you are elsewhere because of some other reason, neither you are having any health problems, nor are there any sports or cultural activity, nothing, you are not taken permission, you are not present, you are not doing your duty. ಅದೇ ತರ ಸಣ್ಣ ಮಕ್ಕಳಿಗೆ, if they have to be doing some homework in this time, if they don't do that, they are not doing the bound and duty. ಈ ತರ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಭಗವದ್ಗೀತಾ which are there, which is what you have to do at what time you have to do. Next, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂದ್ರೆ, you have to do your job. You cannot expect that this be happening to me. For example, all the little children who take up some competition, etc., they all want to win the prize. Prize if they become new motivated, never again they will participate in that. But actually, the only requirement is your job is to only participate. Whether you get a prize or not, they are not dependent upon your effort only. There are many parameters. 5 parameters ಅದರಲ್ಲಿ ಹೇಳಿದ್ದಾರೆ. 5 parameters ಅಲ್ಲಿ ಅಧಿಷ್ಠಾನಂ ತದಾ ಕರ್ತ ಕರಣಂ ಚ ಪೃಥುಗಿದಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. 5 ಫ್ಯಾಕ್ಟರ್ಸ್ ಇದೆ. ಅದೇನು 5 ಫ್ಯಾಕ್ಟರ್ಸ್ ಅಂದ್ರೆ, ಅಧಿಷ್ಠಾನ, ವಾಟ್ ಈಸ್ ದ ಟೈಪ್ ಆಫ್ ಸೆಟಪ್ ಅಂಡ್ ಸ್ಟ್ರಕ್ಚರ್ ದಟ್ ಯು ಹ್ಯಾವ್, ವಾಟ್ ಕೈಂಡ್ ಆಫ್ ಪರ್ಸನ್ ಯು ಆರ್, ವಾಟ್ ಕೈಂಡ್ ಆಫ್ ಪೀಪಲ್ ಆರ್ ಇನ್ವಾಲ್ವ್ಡ್, ಯಾವ ಸ್ಕೂಲ್ ಹೋಗ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವ ಫ್ರೆಂಡ್ಸ್ ಇದ್ದಾರೆ, ಇದೆಲ್ಲ ಇನ್ವಾಲ್ವ್ ಆಗುತ್ತೆ. ವಾಟ್ ಆರ್ ದ ಮೆಥಡ್ಸ್ ದಟ್ ಯು ಆರ್ ಫಾಲೋಯಿಂಗ್, ವಾಟ್ ಆರ್ ದ ಟೆಕ್ನಿಕ್ಸ್ ಅಂಡ್ ಮೆಥಡಾಲಜೀಸ್ ಅಂಡ್ ಟೂಲ್ಸ್ ದಟ್ ಯು ಆರ್ ಯೂಸಿಂಗ್. ಈ 4 ಪ್ರಿನ್ಸಿಪಲ್ಸ್ ಆಯ್ತು. The 5th principle is ದೈವಂ ಚೈವಾತ್ರ ಪಂಚಮಂ. The 5th principle ಆಯ್ತು. ಈ 5 principles ಗೊತ್ತಾಗಬೇಕು ಅವ್ರಿಗೆ. ಇದರಲ್ಲಿ ಏನಂದ್ರೆ 4 principles I can take, my God, rest is left to you. How can everyone get first prize only? There must be some way by which you will be. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿದಾಗ
the student will go with high spirit, saying that to participate alone is my thing. ಈ ತರ ಆಗೋದ್ರಿಂದ ನಾವು ನೋಡೋ ಇವಾಗ ಟಿವಿ ಪ್ರೋಗ್ರಾಮ್ ಅಲ್ಲಿ ಎಷ್ಟೋ ಜನ ಮಕ್ಕಳು ಅವ್ರಿಗೆ ಪ್ರೈಸ್ ಸಿಗ್ಲಿಲ್ಲ ಅಂದ್ಬಿಟ್ಟು ಡಿಪ್ರೆಸ್ ಆಗ್ಬಿಡ್ತಾರೆ, ಮೆಂಟಲ್ ಎಫೆಕ್ಟ್ ಆಗುತ್ತೆ. ಇಟ್ ಗೋಸ್ ಅಗೇನ್ಸ್ಟ್ ದ ಹೋಲ್ ಪ್ರಿನ್ಸಿಪಲ್. ಈ ತರ ಅವ್ರಿಗೆ ನಾವು ರೈಟ್ ಫ್ರಮ್ ಬಿಗಿನಿಂಗ್ ಯು ಮಸ್ಟ್ ಮೇಕ್ ದಮ್ ಟು ನೋ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೋ ಜಯ ಜಯೋ ಅಂತ ಈ ಪ್ರಿನ್ಸಿಪಲ್ ಇದೆಲ್ಲ ಇದು ತೋರಿಸ್ತಾರೆ. ಇದಕ್ಕೆ ನಾನು ಹೇಳೋದಂದ್ರೆ ಸಣ್ಣ ಮಕ್ಕಳಿಗೆ ನಾವು ಆಲ್ವೇಸ್ ವಿ ಆರ್ ಮೋಟಿವೇಟಿಂಗ್ ದಮ್ ಟು ವಿನ್ 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 ರನ್ 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 ವಿನ್ ವಿನ್ ಅಂತ ಇದ್ವಿ. ವಿ ಆರ್ ನಾಟ್ ಟೆಲಿಂಗ್ ಲೂಸ್ 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 ಅಂತ ಹೇಳ್ತಾ ಇಲ್ಲ. ದಟ್ ಇಸ್ ಬ್ಯಾಡ್. ಬಟ್ ಅಟ್ ಸೇಮ್ ಟೈಮ್ ಲೂಸ್ ಅಂಡ್ ಅಂಡರ್ಸ್ಟ್ಯಾಂಡ್, ಬಿ ಪ್ರಿಪೇರ್ಡ್ ಟು ಲೂಸ್. ಇಂಥ ಎಕ್ಸರ್ಸೈಸ್ ಕೂಡ ಅವ್ರಿಗೆ ಕೊಡ್ಬೇಕು ನಾವು. That is, I was thinking to give my children some exercises by which they will lose. But when they lose, how they behave, how they take it, that is the most important. Itra now kalsbitre, they have become wonderful human beings who will never lose in their life, because losing is not there in their life, winning is not there in life, but only doing the things, and they will definitely be getting the best in the life. ಅವರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಫಸ್ಟ್ ಇದನ್ನೆಲ್ಲ ನಾವು ಫಾಲೋ ಮಾಡ್ಬೇಕು ಆಸ್ ಅ ಪೇರೆಂಟ್ಸ್, ಆಮೇಲೆ ನಾವು ನಮ್ಮ ಮಕ್ಕಳನ್ನ ಈ ಒಂದು ರೀತಿ ನಾವು ಬೆಳೆಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಹೇಳ್ತಿದ್ದಾರೆ. ಅಂಡ್ ಇನ್ನೊಬ್ರು ಮೆಸೇಜ್ ಮಾಡಿದ್ದಾರೆ, ಸರ್ ನೀವು ಎಷ್ಟು ಅಂದ್ರೆ ಮಾತಾಡುವಾಗ ಲೀಲಾಜಾಲವಾಗಿ ನಿಮ್ಗೆ ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಯಾವ ಶ್ಲೋಕದಿಂದ ಯಾವ ಪ್ರಿನ್ಸಿಪಲ್ ಹೇಳಿದ್ದಾರೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಆ ಶ್ಲೋಕಗಳು ಕೂಡ ಲೀಲಾಜಾಲವಾಗಿ ಬರ್ತಾ ಇದೆ. ತುಂಬಾ ಸಂತೋಷ ಆಯ್ತು ಅಂತ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೀವೀಗ ಹೇಳಿದ್ರಿ, ಖಂಡಿತವಾಗಿ. ಹಾಗಾದ್ರೆ ಇವತ್ತಿನ ಸಿಚುವೇಶನ್ ಅಲ್ಲಿ ಸ್ಕೂಲ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಭಗವದ್ಗೀತೆನ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ಬೋದು? ಹಾಗಾದ್ರೆ ಇಲ್ಲೇ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ದೇರ್ ಆರ್ ಸಮ್ ಹಿಚಸ್ ಅಂಡ್ ಡ್ರಾಬ್ಯಾಕ್ಸ್ ಇದೆ. ಫಸ್ಟ್ ಪ್ರಿನ್ಸಿಪಲ್ ಏನು ಮಾಡಬೇಕಂದ್ರೆ, ವೈ ವಿ ಆರ್ ಸೆಂಡಿಂಗ್ ಎ ಸ್ಟೂಡೆಂಟ್ ಟು ದ ಸ್ಕೂಲ್, ವೈ ಆರ್ ವಿ ಸೆಂಡಿಂಗ್ ಎ ಸ್ಟೂಡೆಂಟ್ ಟು ಮೆಡಿಕಲ್ ಕಾಲೇಜ್ ಆರ್ ಎಂಜಿನಿಯರಿಂಗ್ ಕಾಲೇಜ್ ಆರ್ ಫಾರ್ ದಟ್ ಮ್ಯಾಟರ್ ಎನಿ ಫೀಲ್ಡ್, ಟು ಬಿಕಮ್ ಎನ್ ಎಕ್ಸ್ಪರ್ಟ್ ಇನ್ ದಟ್. ಈ ಸ್ಕೂಲ್ ಕಾಲೇಜಲ್ಲಿ ಇದನ್ನ ನಾವು ಭಗವದ್ಗೀತಾ ಅಂತ ಅಂದ್ಬಿಟ್ರೆ ಇಟ್ ಮಿಕ್ಸಸ್ ಅಪ್. One is religiously people will get affected, one thing, and also it has been found in several cases. For example, in Indian Institute of Science alli, when I was there as a faculty member, avage enagittandre one student, he had joined for BE course of IIC, which happens after BSc. In 4 years they can complete the BE course. Atra ittu adralli omba student, he came into the sphere of ISKCON. Bandu, after first year, he quit that whole thing and went and joined ISKCON. ಅದೇ ರೀತಿಯಲ್ಲಿ ನನಗೆ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಇಬ್ರು ಏನಾಗಿದ್ರೆ, ದೇ ಹ್ಯಾವ್ ಡನ್ ದೇರ್ ಬಿ, ದೇ ಹ್ಯಾವ್ ಡನ್ ದ ಸ್ಟಡೀಸ್. ಆಫ್ಟರ್ ದಟ್ ದೇ ಹ್ಯಾವ್ ಗಾನ್ ಅಂಡ್ ಜಾಯಿನ್ಡ್ ISKCON. ಇವಾಗ ಏನಾಯ್ತು, ಹೋಲ್ ಪ್ರಿನ್ಸಿಪಲ್ ಆಫ್ ಭಗವದ್ಗೀತಾ ಈಸ್ ನಾಟ್ ದಟ್ ಯು ಗೋ ಜಾಯಿನ್ ಸಮ್ವೇರ್, ಕಮ್ ಅಂಡ್ ಡಿವೋಟ್ ಟು ಮೀ ಲೈಕ್ ವರ್ಷಿಪ್ ಅಂತ ಹೇಳಿಲ್ಲ ಅವರು. Giving up the real bounden duty, many people have given up there. Adbitbittu, they have done some other thing. Swadharme nidram shreha paradharmo bhayava anta ಒಂದು ಶ್ಲೋಕ ಕೂಡ ಥರ್ಡ್ ಇದ್ರಲ್ಲಿ ಬರುತ್ತೆ. ಅಂದ್ರೆ ಎಲ್ಲರಿಗೂ ಸ್ವಧರ್ಮ ಅಂತ ಒಂದಿರುತ್ತೆ. ಸ್ವಧರ್ಮದಲ್ಲಿ ಸ್ವೇ ಸ್ವೇ ಕರ್ಮಣ್ ಅಭಿರತೋ ಸಂಸಿದ್ಧಿಂ ಲಭತೆ ನರಹ ಅಂತ ಇನ್ ದ ಲಾಸ್ಟ್ ಚಾಪ್ಟರ್ 18 ಚಾಪ್ಟರ್ ಅಲ್ಲಿ ಕೂಡ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನಾಯ್ತು, ಸಂಸಿದ್ಧಿ ಸಿಗ್ಬೇಕಾದ್ರೆ ಸ್ವೇ ಸ್ವೇ ಕರ್ಮಣ್ಣ ನಿರತೋ, ತಮ್ಮ ಕರ್ಮದಲ್ಲಿ ಬಿಟ್ಟು. ಅದಕ್ಕೋಸ್ಕರ ನಾವು ಲೈವ್ ಇಂದ ಹಿಸ್ಟ್ರಿಯಲ್ಲಿ ನೋಡಿದ್ರೆ 200 years 300 ಹಿಸ್ಟ್ರಿಯಲ್ಲಿ ನೋಡಿದ್ರೆ ಎಷ್ಟೋ ಜನ, ಕುಂಬಾರ ಫಾರ್ ಎಕ್ಸಾಂಪಲ್, ಭಕ್ತ ಕುಂಬಾರ ಇರ್ಬೋದು, ಕೆಲವರು ಚಮ್ಮಾರರು, ಚಪ್ಪಲಿ ಹೋಲಿಯವರು ಕೆಲವರು ಸ್ಪಿರಿಚುವಲ್ ಆಗಿದ್ದಾರೆ, ಕಬೀರ್ ದಾಸ್ ವೀವಿಂಗು, ಇವರು ಅವ್ರು ಏನೇನ್ ಮಾಡ್ತಾ ಇದ್ರು ರಿಯಲೈಸೇಷನ್ ಆಗೋ ಮುಂಚೆ, ಆ ಸ್ಟೇಟ್ ಆಫ್ ಸ್ಟೆಬಿಲಿಟಿ ಬರೋ ಮುಂಚೆ ಅದನ್ನೇ ಮಾಡ್ಕೊಂಡು ಮುಂದೆ ಹೋಗಿದ್ದಾರೆ. ಆದ್ರಿಂದ the message that has to come to them is to do all these things, to do your required job and not to give up and go. But ಈ ಭಗವದ್ಗೀತಾ ತಂದಾಗ ಏನಾಗುತ್ತೆ, ಕೆಲವರು ದೇ ಸಕಮ್ ಬಿಕಾಸ್ ದಟ್ ಇಸ್ ಅನ್ ಈಸಿ ಪಾತ್. ಏನು ಕಷ್ಟ ಪಡೋದ್ಬೇಕಾಗಿಲ್ಲ, ಏನು ಮಾಡೋದ್ಬೇಕಾಗಿಲ್ಲ, ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಆಶ್ರಮದ ರಿಲೇಟೆಡ್ ವರ್ಕ್ ಮಾಡ್ಬಿಟ್ರೆ ಆಗಲ್ಲ ಅಂತ ಈ ತರ ಕನ್ಫ್ಯೂಸ್ ಆಗೋ ಸಾಧ್ಯ ಇದೆ. ಅದಕ್ಕೋಸ್ಕರ ಸ್ಕೂಲ್ ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ they must be introduced as principles taken from Bhagavad Gita, but not with the heading that it is from Bhagavad Gita.
Moment you say it's from Bhagavad Gita, there is going to be a bias. I don't want to follow ಅಂತ ಒಬ್ಬ ಕೃಷ್ಣನ್ ಹೇಳ್ಬೋದು, ಅಥವಾ ಮುಸ್ಲಿಂ ಸ್ಟೂಡೆಂಟ್ಸ್ ಐ ಡೋಂಟ್ ವಾಂಟ್ ಟು ಫಾಲೋ ಅನ್ಬೋದು. Even though there are cases where a few Muslims have memorized the Bhagavad Gita, one girl has done that. ಈ ತರ ಎಲ್ಲ ಇದೆ. ಇದೆಲ್ಲ ಬಿಟ್ರೆ, ಬಟ್ ಜನರಲಿ ಸ್ವಧರ್ಮೇ ನಿಧನಂ ಶ್ರೇಯ ಅಂದ್ರೆ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟು ಫಾಲೋ ಅವರ್ ರೆಸ್ಪೆಕ್ಟಿವ್ ಡ್ಯೂಟೀಸ್, respective religions, respective creeds, and where we are, we have to achieve. That is basic the thing. That is the fundamental principle that I followed. And therefore, I did not leave and go to Himalayas. I did not go and join an ashram. If I wanted, with my capabilities, after my ME or even after PhD, if I had accumulated a few people, I could have made an organization. ಮಾಡ್ಬಿಟ್ಟು ಜನರೆಲ್ಲ ಮಾಡಿದ್ರೆ ಇಟ್ ಬಿಕಮ್ಸ್ ಅನದರ್ ಆರ್ಗನೈಸೇಷನ್ ಅಂಡ್ ಅನದರ್ ಬಿಸ್ನೆಸ್ ಆಗ್ಬಿಡುತ್ತೆ. I have found often that almost 80% of the people who come to that, they are not benefited. And among the 20% also, they would have benefited more if they had done individually their efforts elsewhere. But mass education and mass, but still, it is all left to them. So the only principle that has been given in Bhagavad Gita is, you have to go to yourself and do your bounden duty by knowing the real principles. For that, the fundamental basis is jnana. Nahi jnanena sadrusham pavitramih vidyate. Sarvam glanaplaveneva vrijnam samtarishyasi. Andre, all your difficulties in life will be crossed by jnana. This has been also told very clearly in the 4th chapter of Bhagavad Gita, Jnana Yoga. Very clearly has been told how various activities can be done. What are the different type of yajnas that you can do? All that have been told, and even by following one chapter or within that a few slokas, a person can change himself and achieve wonderful results in their own lifetime. ಓಕೆ ಸರ್, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಬಂದಿದೆ. ಮೈ ನೇಮ್ ಇಸ್ ಚಕ್ರಸ್ಥಿತ. ಐ ಆಮ್ ಲುಕಿಂಗ್ ಅಟ್ ಇಂಟ್ರೊಡ್ಯೂಸಿಂಗ್ ಗೀತಾ ಟು ಕಿಡ್ಸ್ ವಿತ್ ಆಟಿಸಮ್. ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಐಡಿಯಾ? Autism. No problem. My opinion is that Bhagavad Gita is such a work by Vyasa. It has the slokas set in Anupsuk Chandas. Composing a single sloka is difficult, and composing 570 slokas of Bhagavad Gita is not only difficult, it only forms 1% of the whole of the Bhishma Parva out of Mahabharata. So that alone should tell that it is a great work done by him. And chanting Bhagavad Gita itself has said that Gita Shreyaham Tishtami Gita Me Chottamam Gruham Manta, Vishnu also in Varaha Purana he has told. That means that where the Gita book is, there I am. Where it is being studied, there I am in the midst. This has been told in the Varaha Purana. That means that even to the autism children, whether the children understand or not, if they understand is okay. I don't know whether their level of cognition will be good or not, whether they can understand. Even if they don't understand, chanting these slokas and giving a very simple interpretation, if they can understand, if it is done, it is my firm belief in the Godhead, who has given the promise that I stay amidst them where Gita is being chanted. In that case, it may so happen that if Bhagavad Gita chanting is not directly affecting, God who is there will change the autism person to be little better or maybe improve. But Prarabdha has to be there. If it were so, why after all God made some people with autism problem? Why people are having problems? Why is there a difference? This question comes for an atheist. Or for a man of science, I would say. The whole reason for all of that is each one of them is suffering because of the various prarabdha sanchita karmas that they have accumulated. And so by doing this to the autism children, I believe that there will be reduction in the effort and there will be an improvement. There will be speeding up of their working out of their prarabdha karma. It is for the good only. So it is a good thing to do. ಓಕೆ, ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಅವ್ರು ಹೇಳ್ತಿದ್ದಾರೆ, ಹಿ ವರ್ಕ್ಸ್ ಇನ್ ಅನ್ IT ಕಂಪನಿ.
ಸೊ ಮ್ಯಾನೇಜರಿಯಲ್ ಲೆವೆಲ್ ಅಲ್ಲಿ. ಸೊ ವಾಟ್ ಆರ್ ದ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಭಗವದ್ಗೀತೆನಲ್ಲಿ ಹೇಳಿರುವಂತಹ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೃಷ್ಣ ಹೇಳಿರುವಂತದ್ದು ಏನೇನು ಅಂತ ಕೇಳ್ತಿದ್ದಾರೆ, ವಿಚ್ ವಿ ಕ್ಯಾನ್ Yeah. ಅಡಾಪ್ಟ್. The source of Bhagavad Gita is said that it spans various fields: science, physics, chemistry, biology, law, management, everything. And Krishna has not given any principle which is for management anta helilla. What Krishna has told is there are some categories of people that are made. Gunakarma vibhagashah, I have made them. Andre chaturvarnyam maya sushtam. ಗುಣಕರ್ಮ ವಿಭಾಗ ಅಂದ್ರೆ 4 ಕ್ಯಾಟಗರೀಸ್ ಆರ್ ಮೇಡ್. ಗುಣಕರ್ಮ ವಿಭಾಗದಿಂದ ಮಾಡಿದ್ದೀನಿ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಪ್ರವಿಭಕ್ತಾನಿ ಕರ್ಮಾಣಿ ಸ್ವಭಾವ ಪ್ರಭೈರ್ ಗುಣೈಹಿ, ಅವರವ್ರ ಸ್ವಭಾವ ತಕ್ಕಂತೆ ಮಾಡಿದ್ದೀನಿ. ಈ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ವಾಟ್ ದೇ ಆರ್ ಆಸ್ಕಿಂಗ್, ಇಟ್ ಕಮ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಐದರ್ ಕ್ಷತ್ರಿಯ ಧರ್ಮ ಆರ್ ದ ಧರ್ಮ ಆಫ್ ವೈಶ್ಯಾಸ್, ಬಿಸ್ನೆಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಈ ಪ್ರಿನ್ಸಿಪಲ್ಸ್ ಅಲ್ಲಿ ಯಾವ ತರ ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡೋದಕ್ಕೆ ಮೋಕ್ಷ ಕರ್ಮ ಸನ್ಯಾಸ ಯೋಗ 18 ಚಾಪ್ಟರ್ ಅಲ್ಲಿ ಕ್ಲಿಯರ್ಲಿ ಇಟ್ ಹ್ಯಾಸ್ ಬಿನ್ ಟೋಲ್ಡ್. ಆದ್ರಿಂದ ಯಾವ ರೀತಿಯಿಂದ ನಾವು ವಿ ಹ್ಯಾವ್ ಟು ರಿಲೇಟ್ ವಿತ್ ದ ಬಾಸ್, ಹೌ ಶುಡ್ ದ ಬಾಸ್ ರಿಲೇಟ್ ವಿತ್ ದ ಎಂಪ್ಲಾಯೀಸ್, ಹೌ ಶುಡ್ ವಿ ಟೇಕ್ ಅಪ್ ಎನಿ ಸ್ಟ್ರೆಸ್ಫುಲ್ situations in IT, all these principles are there, and using that each individual can adapt it to his requirement. For example, boss has say 10 people under him. His management principle is not just to follow, do this, do that, and all that. First basic principle he must do is that sarvabhuta nivasho aham asmi. Adrinda God is there in all. Adrinda even in my subordinates he is there. Seeing that one, he will not become very angry. That is number one. ಇದೇ ತರ ಕರ್ಮಣ್ಯೇವ ಅಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂದಾಗ, ಹ್ಯಾಸ್ ದ ಎಂಪ್ಲಾಯಿ ಡನ್ ಹಿಸ್ ಜಾಬ್? He is not completely responsible because there are various parameters for success or failure of it. So why should become angry ಅಂದ್ರೆ he will not be angry. ಈ ತರ ವೇರಿಯಸ್ ಪ್ರಿನ್ಸಿಪಲ್ಸ್ ತಗೊಂಡ ಮೇಲೆ he becomes a good boss. He has managed well. ಅದೇ ತರ suppose boss is cranky and he doesn't believe and all that. He is doing in his own way. By using the principles of Bhagavad Gita, how to absorb the shock. ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೋ ಜಯ ಜೋತರ. ಅದೇ ತರ ದುಃಖೇಶು ಅನುದ್ವಿಗ್ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸಿದ್ಧೀರ್ ಮುನಿರುಚ್ಯತೆ. ದುಃಖಗಳು ಬಂದಾಗ ಅನುದ್ವಿಗ್ನ ಮನ ಆಗಿರ್ಬೇಕು. ಸುಖೇಶು ವಿಗತ ಸ್ಪೃಹ ಇದ್ದವನ್ಗೆ ಹೆಂಗಾದ್ರೆ ಏನೋ ಪ್ರಾಬ್ಲಮ್ ಬಂದಾಗ he doesn't get tensed up, he doesn't become nervous. ಆದ್ರಿಂದ he will be able to better manage it. For that matter, if you don't believe anything, if any situation comes, what is the immediate reaction that we have? To panic, to start doing, to cry, to become angry and all that. These things will not happen if you have these fundamental principles incorporated in you, and you know that behind all these there are forces beyond my control. Therefore, you may say fundamentally, I'll submit it to God. For that matter, let us say this talk. If I were to be very egoistic, ಅಹಂಕಾರದಿಂದ ಮಾಡಿದ್ರೆ, ಐ ಮಸ್ಟ್ ಇಂಪ್ರೆಸ್ ಆಲ್ ಆಫ್ ದೆಮ್, ಐ ಮಸ್ಟ್ ಗಿವ್ ಎ ವೆರಿ ಗುಡ್ ಇಂಪ್ರೆಷನ್, ಈ ತರ ಎಲ್ಲ ಮಾಡ್ಕೊಂಡಿದ್ರೆ ಐ ವುಡ್ ನಾಟ್ ಬಿ ಏಬಲ್ ಟು ಪರ್ಫಾರ್ಮ್ ಅಂಡ್ ಟಾಕ್ ಆಸ್ ಐ ಆಮ್ ಟಾಕಿಂಗ್ ನೌ. ಐ ಹ್ಯಾವ್ ನಾಟ್ ಮೇಡ್ ಎನಿ ಪ್ರಿಪರೇಷನ್ ಫಾರ್ ದಿಸ್ ಕಾನ್ವರ್ಸೇಷನ್ ಬಿಕಾಸ್ ಐ ಟೇಕನ್ ಇಟ್, ಐ ಟೋಲ್ಡ್ ಇಟ್ ಇಸ್ ನಾಟ್ ಎ ಟಾಕ್, ಇಟ್ ಇಸ್ ನಾಟ್ ಎ ಪ್ರವಚನ ಅಲ್ಲ ಇದು ಎಲ್ರಿಗೂ ಹೇಳ್ಬಿಟ್ಟು ಉಪದೇಶ ಮಾಡೋದು ಅಂತ ನಾನು ಒಬ್ಬ ಸ್ವಾಮಿನೂ ಅಲ್ಲ. ಆದ್ರಿಂದ ಸೆಡ್ ಗಾಡ್ ಯು ಸ್ಪೀಕ್ ಥ್ರೂ ಮೀ. I have left my arpita manobuddhi andre I am allowing you to talk to me, to the people who are listening, give them the necessary message through me ant helidaga I will be able to perform much better. So this way many principles that are there, I can't now tell everything here, they must be brought, but there are some principles, especially one school of people, they are doing Bhagavad Gita for management anta they have ಮಾಡಿದ್ದಾರೆ. ಅದರಲ್ಲಿ ಚಾರ್ಜಸ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇಷ್ಟೆಲ್ಲ ಮಾಡೋದ್ರಿಂದ ಅವರು ಚೇಂಜ್ ಆಗಿದ್ದಾರೆ ಅಂದ್ರೆ ಐ ರಿಯಲಿ ಫೀಲ್ ಡೌಟ್ that it may not have produced, because such things are only grafts. Any manager, anybody who is really interested in management has to go to the grassroots of Bhagavad Gita, brass tacks of Bhagavad Gita,
and not just attend a principle and say, these are the few things I must follow. That will not work out. The principles of management will come to you automatically from the Godhead. Ahamatma Gudakesha Sarubhuta Shesita. Arinda, the fundamental principle there is to use the managerial skills of God to manage the activities in the world, which is, after all, Daivi Hesha Gudamai Mama Maya Duratya. This is a Maya. Therefore, all the problems, all this that you are encountering, whether it be IT or any sphere, they are all actually Maya. But how many of us are not affected? How many of you don't cry, become angry or depressed, and become happy when you get a promotion, unhappy when you don't get a promotion? All this will happen. All this, once you understand it is his Maya, then you know he knows best what has to happen to me. You will be peaceful man. ನೀವೀಗ ಹೇಳ್ದಂಗೆನೆ ಹಾಗಂತ ಪ್ರಯತ್ನ ಅಂತೂ ಮಾಡೋದು ತಪ್ಸಕ್ಕಾಗೋದಿಲ್ಲ ಅಲ್ವಾ? ಈ ಭಗವದ್ಗೀತಾ ನೀವು ಎಲ್ಲೇ ನೋಡಿದ್ರು ಪ್ರಯತ್ನ ಮಾಡಬೇಡ, ಸುಮ್ಮನೆ ನನಗೆ ಒಂದು ತೆಂಗಿನಕಾಯಿ ಹೊಡೆದು ಭಜನೆ ಮಾಡ್ಕೊಂಡೇ ಇದ್ದು ಮಾಡಿದ್ರು ಆಗುತ್ತೆ ಅಂತ ಹೇಳೇ ಇಲ್ಲ. The very clear fact in Bhagavad Gita is that you have to put every bolt and nut and tighten it. God will not come and do it for you. In our R&S Institute of Technology, over the last few years, I have done some things, many things I have done. Projects, so adella madidini nanu. In each of the projects, I had to do it myself. God did not come and drill a hole. God did not come and tighten a nut. ಅದೇ ತರ 12 patents we filed and 3 of them have been granted also. ಅಂದ್ರೆ it is in 1 year, the two in 1 year. ಇದರಲ್ಲಿ every minute detail I had to take care of. There was no shortcut. Therefore, one clear principle that comes from Bhagavad Gita is no shortcut. And how are you following this in your real lifetime and ಕೇಳಿದ್ರೆ, when I am doing my projects or when I am doing something, let it be patenting or anything for that matter, one fundamental principle that I got from Bhagavad Gita, it is the last sloka of the 17th chapter, which is ಶ್ರದ್ಧಾತ್ರಯ ವಿಭಾಗ ಯೋಗವು ಅಂತ ಅದ್ರ ಬರುತ್ತೆ. ಅದರಲ್ಲಿ ಏನು ಹೇಳಿದೆ ಅಂದ್ರೆ, ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚೇತ್ ಅಸದತ್ಯುಚ್ಯತೆ ಪಾರ್ಥ ನಚತತ್ ಪ್ರೇತ್ಯ ನೋಹ್ಯ. ಮೀನಿಂಗ್ ಏನಂದ್ರೆ, ಯಾವ್ದನ ಒಂದು ಕೆಲಸ ನೀವು ಅಶ್ರದ್ಧೆಯಿಂದ ಮಾಡಿದ್ರೆ, ಶ್ರದ್ಧೆಯಿಂದ ಮಾಡದೆ ಹೋದ್ರೆ, Shraddha is required. You do it with 80% Shraddha, 20% Shraddha, 10% Shraddha. You will not get the results. And if you have done it without Shraddha, that is of no avail. ಅಂತ ಬರುತ್ತೆ. ಆದ್ರಿಂದ ಏನಾಗುತ್ತೆ ಅಂದ್ರೆ, ನಾನು ಇವಾಗ ಒಂದು ಮಾಡೆಲ್ ಮಾಡ್ತಾ ಇರ್ತೀನಿ, ಏನೋ ಮಾಡುವಾಗ ಸ್ವಲ್ಪ ಏನೋ ತಪ್ಪಾಗಿದೆ, ಆ ತಪ್ಪನ್ನು ಕರೆಕ್ಟ್ ಮಾಡೋಕ್ಕೆ ಇನ್ನು 1 ಗಂಟೆ ಬೇಕಾಗುತ್ತೆ. ಹೋಗ್ಲಿ ಕಷ್ಟ ಆಗತ್ತಪ್ಪ ಅಂದ್ಬಿಟ್ಟು ಅಲ್ಲಿ ಶಾರ್ಟ್ ಕಟ್ ಮಾಡ್ಕೊಂಡು ಹೋದ್ರೆ ವರ್ಕೌಟ್ ಆಗಲ್ಲ ಅದು. ನಾನು ಅದನ್ನ ಕರೆಕ್ಟಾಗಿ ಮತ್ತೆ ಡಿಸ್ಮ್ಯಾಂಟಲ್ ಮಾಡಿ ಕರೆಕ್ಟಾಗಿ ಮಾಡ್ತೀನಿ. ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಐ ವಾಸ್ ರೈಟಿಂಗ್ ಫಾರ್ ಅವರ್ ಮ್ಯಾಗಝಿನ್. ಆ ಆರ್ಟಿಕಲ್ ಅಲ್ಲಿ ಏನೋ ಅವ್ರು ಕೇಳಿದಾರಪ್ಪ ಹುಡುಗರು, ಆ ಆರ್ಟಿಕಲ್ ಒಂದು ಕೊಡ್ಬೇಕಲ್ಲ, ಏನೋ ಒಂದು ಹಾಕ್ಬಿಡು ಅಂತ ನಾನು ಮಾಡ್ಬಿಟ್ರೆ ಅಶ್ರದ್ಧೆಯಿಂದ ಮಾಡ್ದಂಗೆ ಆಯ್ತು. ಐ ಡಿವೋಟೆಡ್ ಮೈ ಎಂಟೈರ್ ಟೈಮ್, ವಾಟ್ ಎವರ್ ಇಸ್ ದೇರ್, ಐ ಡಿಡ್ ನಾಟ್ ಡಿಸ್ಟ್ರಾಕ್ಟ್ ಮೈ ಸೆಲ್ಫ್ ಎನಿಥಿಂಗ್, ಕಂಪ್ಲೀಟ್ಲಿ ಪುಟ್ ಮೈ 100% ಆ್ಯಂಡ್ ಡಿಡ್ ಇಟ್. ಸೊ ದ ಪ್ರಿನ್ಸಿಪಲ್ ಆಫ್ ಪುಟಿಂಗ್ 100% ಹಾರ್ಟ್ ಅಂಡ್ ಸೋಲ್ ಈಸ್ ದ ಪ್ರಿನ್ಸಿಪಲ್ ಆಫ್ ಭಗವದ್ಗೀತಾ. ಇವಾಗ ಅಡುಗೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡುವಾಗ ನಾವು ಒಂದು ಸ್ವಲ್ಪ ಶಾರ್ಟ್ ಕಟ್ ತೊಗೊಳ್ತೀವಿ ಒಂದ್ಸಲಿ. ಏನ್ರಿ ಕರ್ಬೇವಿಲ್ಲ, ಇಟ್ಸ್ ಆಲ್ ರೈಟ್, ಇಲ್ಲ ಅಡ್ಜಸ್ಟ್ ಮಾಡ್ತೀನಿ. ಕೊತ್ತಂಬರಿ ಸಿಗ್ಲ ಅಡ್ಜಸ್ಟ್ ಮಾಡ್ಬಿಡ್ತೀನಿ. ಉಪ್ಪು ಸ್ವಲ್ಪ ಕಮ್ಮಿನೇ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಾವು ಕರೆಕ್ಟ್ ಅದನ್ನೇ ಹಾಕ್ಬೇಕು. ಸ್ವಲ್ಪ ಬೇಯ್ದಿರ ಅಲ್ರೇ ಹಿಂಗೋ ಅಡ್ಜಸ್ಟ್ ಮಾಡಲ್ವಲ್ಲ. ಕಂಪ್ಲೀಟ್ ಶ್ರದ್ಧೆಯಿಂದ ಮಾಡಿದ್ರೆ ಆ ಅಡುಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆದ್ರಿಂದ ದ ಫಂಡಮೆಂಟಲ್ ಮೆಸೇಜ್ ದಟ್ ಐ ವಾಂಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಈಸ್, ವಾಟ್ ಎವರ್ ಯು ಡೂ ಫಾರ್ ದಟ್ ಮ್ಯಾಟರ್, ಇವಾಗ ನಾನು ಮಾಡ್ತಾ ಇರೋ ಇದಕ್ಕೆ, ಇಟ್ಸ್ ನಾಟ್ ದಟ್ ಸುಮ್ಮನೆ ನಾನು ಬಂದೆ ಓಪನ್ ಆಗಿ ಮಾಡಿದೆ. ಐ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫ್ರಮ್ ದ yesterday, as you know, yesterday I called you and seen whether the link is working or not. ಇವತ್ತು ಆಲ್ಸೋ 20 minutes ಬ್ಯಾಕ್ ನೋಡ್ಬಿಟ್ಟು ವರ್ಕಿಂಗ್. ಬಿಕಾಸ್ ಸಕ್ಸಸ್ ಮಾಡ್ಬೇಕಾದ್ರೆ ಶ್ರದ್ಧಾ ಕೊಡ್ಬೇಕಲ್ಲಿ. ಯು ಕಾಂಟ್ ಡೂ ಹಾಫ್ ಹಾರ್ಟೆಡ್ ವರ್ಕ್ ಮಾಡಕ್ಕಾಗಲ್ಲ. ಇದೇ ರೀತಿಯಿಂದ ನಮ್ಮ ಇಸ್ರೋನಲ್ಲಿ ಅವರು ಶ್ರದ್ಧೆಯಿಂದ ಮಾಡಿದಕ್ಕೋಸ್ಕರ ದ ಮೂನ್ ಮಿಷನ್ ಬಿಕೇಮ್ ವೆರಿ ಸಕ್ಸಸ್ಫುಲ್. ವೈ ಡಿಡ್ ದ ಸೆಕೆಂಡ್ ಲ್ಯಾಂಡಿಂಗ್ ಆನ್ ದ ಮೂನ್ ಫೇಲ್? I would say they can be traced. Somewhere they have speeded up. Somewhere they have not taken appropriate reaction. They have been in a hurry. Had they put 100% Shraddha, it would also have been
a success. Hmm. So the simple thing is that whether it be a student, a teacher, housewife, or anybody, you put your 100% and give the required time for that activity, the required quality for that activity. Don't find any shortcuts. Completely do it with full Shraddha. At the same time, enlisting the power and the help of God. Then you will definitely make the best. Even if you don't pray or anything, your results will say that it is because of those principles. Correct. ಕರೆಕ್ಟ್. ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಬಂದಿದೆ. ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ನೀವು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಿಮ್ಮ ಲೈಫಲ್ಲಿ, ನಿಮ್ಮ ಜರ್ನಿನಲ್ಲಿ ನಿಮಗೆ ಇನ್ಸ್ಪೈರ್ ಮಾಡಿರೋರು ಯಾರ್ಯಾರು ಅಂತ ಕೇಳ್ತಾ ಇದ್ದಾರೆ. ಹೌದು, ಎಂದರೋ ಮಹಾನುಭಾವರು ಅಂದರಕು ಮಾವಂದನಮು ಅಂತ ಹೇಳಿರೋದು ನಂಗೆ ಒಂದು ಶ್ಲೋಕ ತುಂಬಾ ಇಷ್ಟ ಆಗಿದೆ. ಲೈಫಲ್ಲಿ ತುಂಬಾ ಮಹಾನುಭಾವರುಗಳು ಇದ್ದಾರೆ. ಎಷ್ಟೋ ಜನ ಇನ್ಸ್ಪೈರ್ ಕೂಡ ಮಾಡಿದ್ದಾರೆ ನಮಗೆ. ನಮ್ಮ ಟೀಚರ್ಸ್, ಫಾರ್ ಎಕ್ಸಾಂಪಲ್ ಅವರ್ ಟೀಚರ್ ಎಚ್.ಎನ್. ಶಿವಶಂಕರ್, ಹಿ ವಾಸ್ ಅವರ್ ಟೀಚರ್ ಇನ್ UEC. ಭಾಸ್ಕರ್ ರಾವ್, ಹಿ ವಾಸ್ ಅವರ್ ಟೀಚರ್ ಇನ್ UEC. ವಿ.ಜಿ. ಮೂರ್ತಿ ಅನ್ನೋ ಒಬ್ರು ಟೀಚರ್, ಅವರು ಟೀಚರ್ ಇನ್, ಅವರೆಲ್ಲ ಇನ್ಸ್ಪೈರ್ ಮಾಡಿದ್ದಾರೆ. These various inspirations are inspirations which are to some extent to change ourselves for better and for improvement. But the question that you are asking is, who has inspired you to reach these heights in terms of the spiritual domain ಅಂತ ಕೇಳಿದ್ದೀರಾ. ಇದು ಕೇಳಿದ್ರೆ ಇದರಲ್ಲಿ ಫಸ್ಟ್ ಇನ್ಸ್ಪಿರೇಷನ್ ನಂಗೆ ಕೊಟ್ಟವರು ನಮ್ಮ ತಂದೆ, my father and my mother also, I would say, because they were religious, they were doing all these puja ಪುರಸ್ಕಾರ ಮಾಡೋದ್ರಿಂದ they have done. They have given me inspiration to go ahead. My father and mother are the ones who put me onto the track of learning Sanskrit, even when I was a small boy. ಧೂಮ ಷಟಕಃ ವೇಗೇನ ಧಾವತಿ ಅಂತ ಫಸ್ಟ್ ಆ ಟೆಂಪಲ್ ಅಲ್ಲಿ ನಮ್ಗೆ ಒಬ್ರು ಪ್ರೀಸ್ಟ್ ಕಲಿಸಿದ್ದು, ಅದನ್ನ ನಾನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ದಟ್ ವಾಸ್ ದ ಸ್ಟಾರ್ಟಿಂಗ್. ದೇ ಆರ್ ಮೈ ಇನ್ಸ್ಪಿರೇಷನ್, ನಂಬರ್ 1. ನಂಬರ್ 2, ಇನ್ ಮೈ ಲೈಫ್ ಚೆನ್ನಾಗಿ ಗ್ರೇಟ್ಲಿ ಇನ್ಸ್ಪೈರ್ ಮಾಡಿದವರು ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಇಸ್ ದ ಗ್ರೇಟೆಸ್ಟ್ ಇನ್ಸ್ಪೈರರ್ ಫಾರ್ ಮಿ. Our powerful thoughts without bringing in, you will be nearer to God by playing football rather than sitting and praying and chanting and all that. Inspiration ಅದು. ರವೀಂದ್ರನಾಥ್ ಟಾಗೋರ್ ಏನು ಹೇಳಿದ್ದಾರೆ, ಲೀವ್ ದಿಸ್ ಬೀಡಿಂಗ್ ಚಾಂಟಿಂಗ್ ಅಂಡ್ ದೆನ್ ಕೌಂಟಿಂಗ್ ದ ಬೀಟ್ಸ್, ಗೋ ದೇರ್ ಅಂಡ್ ಡೂ ವರ್ಕ್. ಅದು ಇನ್ಸ್ಪಿರೇಷನ್. ಸೊ ವಿವೇಕಾನಂದ ಇಸ್ ದ ನೆಕ್ಸ್ಟ್ ಇನ್ಸ್ಪಿರೇಷನ್. ಅವರು ವರ್ಕ್ಸ್ ಎಲ್ಲ ಬುಕ್ ಓದ್ಕೊಂಡು ಬಿಟ್ಟು ಮಾಡೋದ್ರಿಂದ ಐ ವಾಸ್ ಇನ್ ಎ ಸ್ಟೇಟ್ ವೇರ್ ಐ ವಾಸ್ ರೆಡಿ ಟು ಡೂ. ದೆನ್ ದ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ದಟ್ ಐ ಗಾಟ್ of finding God practically and approaching God is through my guru, is Paramahamsa Yogananda. He is the author of the book Autobiography of a Yogi. He has done such a wonderful job in the USA that he has established the self-realization fellowship, and in India it's called as Yoga the Satsanga Society in Ranchi. It is such a wonderful system that 182 lessons they have made of all the teachings of Paramahamsa Yogananda, and they are given at a very low price every month, 3 lessons at a time. When I was in IIC, when I used to come, when the lessons come, I would be excited that some new lesson has come, new thing I have done. And when reading the lessons, I was excited with the new concepts and theories that I have. And most important is, my sister presented me the book Man's Eternal Quest on my 25th birthday. When I saw in that Paramahamsa Yogananda, my teacher, my guru, I saw him as a man with long hair, a feminine face. I said, ಇವ್ರಿಗೇನು ಬರೀ ಅವ್ರು ಪೂಜೆ ಮಾಡ್ಕೊಂಡು ಹೆಂಗೆ ಚಾಟ್ ಮಾಡೋದು, ಹೆಂಗೆ ಮಾಡಕ್ಕೆ ಗೊತ್ತಾಗ್ಬೋದು ಅವ್ರಿಗೆ, ಇವ್ರಿಗೆ ಇಂಗ್ಲೀಷಲ್ಲಿ ಬರುತ್ತಾ ಅಂತ ನಂಗೆ ಇಂಪ್ರೆಷನ್ ಬಂತು. ಬಟ್ ವೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ದ ಲೆಕ್ಚರ್, ವಿಚ್ ಇಸ್ ಆಲ್ ಬುಕ್ ಆಫ್ ಲೆಕ್ಚರ್ಸ್, ಅದು ರೆಕಾರ್ಡೆಡ್ ಬೈ ದಯಾಮಾತ, ಅದನ್ನು ಓದಿದಾಗ very practical ways, what Paramahamsa Yogananda has told is that whatever is the concept of God and spirituality, if that does not help you in everyday life, like across the counter, you are standing in a line, you are traveling in a train, you are doing a very mundane job, if God is not helping you at that time, you are not feeling the presence of God, that concept of God is of no use. So that is a very fundamental principle of Kodbitradinda I took up very seriously. I studied the lessons completely, and the techniques of meditation I practiced,
I hesitated to take the Kriya Yoga, but later in 1987, after having the futility of all these worldly pursuits, I took up Kriya Yoga boldly and practiced it for a long time. Almost 25 years or so, I practiced Kriya Yoga. ಅದೆಲ್ಲ ಪ್ರಾಕ್ಟೀಸ್ ಆದ್ಮೇಲೆ ನಂಗೆ ಏನಾಯ್ತಂದ್ರೆ ಒಂದೊಂದ್ಸರಿ ಏನಾಯ್ತಂದ್ರೆ ನಾವು ಬೆಲೂನು ಊದಿ 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 ಹೋದ್ಮೇಲೆ ಕೊನೆಗೆ ಡಬ್ ಅಂತ ಕ್ರ್ಯಾಕ್ ಆಗೋತರ ಮೇಬಿ ದಟ್ ಮಚ್ ಆಫ್ ಪ್ರಾಕ್ಟೀಸ್ ವಾಸ್ ನಾಟ್ ನೆಸೆಸರಿ, ವಾಸ್ ನಾಟ್ ರಿಕ್ವೈರ್ಡ್. ಐ ವೆಂಟ್ ಇನ್ ಟು ಸಾರ್ಟ್ ಆಫ್ ಎ ಸೆಟ್ ಬ್ಯಾಕ್ ಆದಾಗ ನಂಗೆ ಬೇಜಾರಾಗ್ಬಿಡ್ತು. ಇದು ಏನು, ಇಫ್ ಯು ಆರ್ ನೌ ಪ್ರೆಸಿಂಗ್ ದ ಆಕ್ಸಿಲರೇಟರ್ ಅಂಡ್ ಯುವರ್ ಕಾರ್ ಇಸ್ ನಾಟ್ ಗೋಯಿಂಗ್, ಇಟ್ ಮೀನ್ಸ್ ದಟ್ ಸಮಥಿಂಗ್ ಇಸ್ ಸ್ಟಕ್ ಅಪ್ ಪಾತ್ರ ಆಗ್ಬಿಡುತ್ತೆ. ಅವಾಗ ನಾನು ಗಿವ್ ಅಪ್ ಎವ್ರಿಥಿಂಗ್ ಬಿಟ್ಬಿಟ್ಟು ಐ ಅಲೌಡ್ ಮೈ ಹೋಲ್ ಮೈಂಡ್ ಟು ಫ್ಲರಿಶ್ and went through various other works, Power of Impossible Thinking, Thinking Big, and so many others activities also. The Road Has Traveled, and so many others from Western authors also. Idella nodi, including Osho's works, very great works are there. Idella tagondbittu, in my mind a crystallization has occurred, where the path that has been led by my guru has now gone into me, and many of the principles that he has taught in the lessons, they have gone deep into me. The Man's Eternal Quest I have read 9 times. Adrinda, that shows how deep I have gone. Recently I have gone up, taken up the Tripura Rahasya anta odidini. Those who have not read some of the things, Tripura Rahasya is a very great work. Dattatreya has done Tripura Rahasya, which is much more at a high level than any of these principles and contained in many treatises, including Bhagavad Gita. Bhagavad Gita ಕೂಡ ಪಾಪ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ತಾನು ಕೃಷ್ಣವಿದಂ ಅಂತ ಕೃಷ್ಣವಿನ್ನ ವಿಚಾಲೇತ್ ಆ ದೃಷ್ಟಿ ಇಟ್ಕೊಂಡು ನೈಸಾಗಿ ಹೇಳಿದ್ದಾರೆ, ನೋಡಪ್ಪ ಹೀಗ್ ಮಾಡು ಹೀಗ್ ಮಾಡು ಹೀಗ್ ಮಾಡು ಅಂತ ಹೇಳಿದ್ದಾರೆ. ತ್ರಿಪುರ ಹೆಡ್ ಆನ್ ಕೊಲಿಷನ್ ತರ, ಹೆಡ್ ಆನ್ ಯು ಆರ್ ಶೋನ್ ಹೂ ಇಸ್ ಗಾಡ್, ಅಂಡ್ ಫೈನಲಿ ದ ಆನ್ಸರ್ ಇಸ್ ದಟ್ ಯು ಆರ್ ಗಾಡ್. ಇದು ಬರುತ್ತೆ. ಸೊ ದಿಸ್ ವೇ ದ ಇನ್ಸ್ಪಿರೇಷನ್ ಫಾರ್ ಮೀ ಈಸ್, next inspiration as you told is Paramahamsa Yogananda. And then indirectly the inspirer has been Dattatreya is my guru. Because while in 86 only I had chanted the Datta Sahasranama 1,000 times. All through my stay in the University of Science. Our principal this Institute of Technology has the habit of chanting the Vishnu Sahasranama. If you go to his room, he also puts it continuously. ಇದೇ ರೀತಿ ನಾನು ಇದು ಸ್ಟೇಟ್ ಯೂನಿವರ್ಸಿಟಿ ಆಫ್ ನ್ಯೂಯಾರ್ಕ್ ಹೋದಾಗ ಒಬ್ಬನೇ ಇದ್ದೆ ನಾನು. ಐ ಡಿಡ್ ನಾಟ್ ಡೂ ಎನಿಥಿಂಗ್. ಐ ಜಸ್ಟ್ ಕಂಟಿನ್ಯೂಸ್ಲಿ ಚಾಂಟೆಡ್ ದತ್ತಭಾಸನಾಮ and did all my work, whatever is required, encountered no problems and safely came back. And at that time, I had also done an experiment of growing a long beard, almost 1 foot beard ಇತ್ತು ನನಗೆ. ವಯಸ್ಸಿಂದ ಬಂದ ಮೇಲೆ ಸ್ವಲ್ಪ ಇರ್ಲಿ, ಜೀವನದಲ್ಲಿ ಹೋಗ್ಬೇಕಾದ್ರೆ ಅಷ್ಟು ಉದ್ದ ಇಟ್ಕೊಂಡ್ರೆ ಎಲ್ಲ ನಗ್ತಾರೆ, ಆಸೆ ಆಗತ್ತೆ ಅಂದ್ಬಿಟ್ಟು ಐ ರೆಡ್ಯೂಸ್ಡ್ ಇಟ್ ಅಂಡ್ ಐ ಹ್ಯಾವ್ ಕೆಪ್ಟ್ ದಟ್ ರೆಡ್ಯೂಸ್ಡ್ ಲೆಂತ್. ಓಕೆ ಸರ್, ಇಲ್ಲಿ ಶೇಷಾದ್ರಿ ಮೋಕ್ಷಗುಂಡಂ ಅವರು ಹೇಳ್ತಾ ಇದ್ದಾರೆ, ವೆರಿ ಇಂಟ್ರೆಸ್ಟಿಂಗ್ ಪ್ರೆಸೆಂಟೇಶನ್. ದಿ ಅನೆಕ್ಡೋಟ್ಸ್ ಆರ್ ಸೋ ರಿಲೇಟಬಲ್ ಅಂಡ್ ಮೇಕ್ಸ್ ಕಂಪ್ರೆಷನ್ ವೆರಿ ಎಫೆಕ್ಟಿವ್. ಪ್ರಣಾಮ ಸರ್ ಅಂತ ಹೇಳ್ತಿದ್ದಾರೆ. And Venkatesha, principal of RNSIT, excellent presentation, informative, needs lot of practice ಅಂತ ಹೇಳ್ತಿದ್ದಾರೆ. ನಮಸ್ಕಾರ. ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ನಿಮ್ಮ ಈ ಒಂದು ಎಪಿಸೋಡ್ ಸಾಕಾಗೋದಿಲ್ಲ, ನೀವು ಒಂದು ಸೀರೀಸ್ ತರಾನೇನೆ ಮಾಡಿದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ, ಅದು ಹೇಗಂದ್ರೆ ಇದೆಲ್ಲ ಸಾರ್ಟ್ ಆಫ್ ಎ ಬಂಧನದ ತರ. ಇದೆಲ್ಲ ಟ್ರಾಪ್ಸ್ ಇನ್ ಲೈಫ್. ಸ್ಟಾರ್ಟಿಂಗ್ ಸಮಥಿಂಗ್, ಡೂಯಿಂಗ್ ಸಮಥಿಂಗ್. ಸಿ, ನೀವು ಇವಾಗ ಇದು ಸ್ಫೂರ್ತಿ ಅಂತ ಮಾಡ್ತಾ ಇದ್ದೀರಲ್ಲ, ಇನ್ ಎ ವೇ ಯು ಆರ್ ಬೌಂಡ್, ಇನ್ ಎ ವೇ ಯು ಹ್ಯಾವ್ ಗಾಟ್ ಸಮ್ ನಂಬರ್ ಇನ್ ಮೈಂಡ್. ಐ ಹ್ಯಾವ್ ಟು ರೀಚ್ ದಿಸ್ ಮಚ್, ಐ ಹ್ಯಾವ್ ಟು ರೀಚ್ ದಟ್ ಮಚ್ ಅಂತ. ಇದೆಲ್ಲ ಏನಾಗುತ್ತಂದ್ರೆ, ಒಂದು ಅಟ್ ಒನ್ ಟೈಮ್ ಯು ವಿಲ್ ಬಿ ಫ್ರೀ, ಅಟ್ ಅದರ್ ಟೈಮ್ ಯು ಆರ್ ಬೌಂಡ್. ಆ ಥರ ನಾವೇನಾದ್ರು ಈ ಥರ ಮಾಡ್ಬಿಟ್ರೆ ಏನಾಗುತ್ತಂದ್ರೆ, ಇಮಿಡಿಯೇಟ್ ರಿಸಲ್ಟ್ ವಿಲ್ ಬಿ ದಟ್ ನಾನು ಮಾಡ್ತಾ ಇದ್ದೀನಿ ಅಂತ ಅಹಂಕಾರ ಒಂದು ಬರೋದಿರುತ್ತೆ. ಸೊ ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಈ ಥರ ಏನಾದ್ರು ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಂಡ್ ಬಿ ಕಂಪ್ಲೀಟ್ಲಿ ಪದ್ಮಪತ್ರ ಮಿವಾಂಬಸ. ಆ ಥರ ಪದ್ಮಪತ್ರ ಹೇಗೆ ಕೊಚ್ಚೆಯಲ್ಲಿದ್ರೂ ಏನೂ ಆಗಲ್ಲ, ಆ ಥರ ನಾವು ಕಂಟಿನ್ಯೂಸ್ ಆಗಿ ಇಂಟರ್ನಲ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಲೆಟ್ ಅಸ್ ಸಿ ವಾಟ್ ಈಸ್ ದ ವಿಲ್ ಆಫ್ ಗಾಡ್. ಅದಕ್ಕೋಸ್ಕರ ಇನ್ ದ 11th ಚಾಪ್ಟರ್ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳೋದು, ಮತ್ ಕರ್ಮ ಕೃಣ್ ಮತ್ ಪರಮೋ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಷು ಯಹ ಸ ಮಾಮೇತಿ ಪಾಂಡವ ಅಂತ ಹೇಳಿದ್ದಾರೆ.
ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ದಟ್ ಯು ಟು ಕ್ಯಾಚ್ ಅಪ್ ಈಸ್ ಮತ್ ಕರ್ಮ ಕೃನ್ ಮತ್ ಪರಮೋ ಅಂದ್ರೆ ಅರ್ಥ ಏನಾಯ್ತು, ನನ್ನ ಕೆಲಸ ಮಾಡೋದು ಅಂದ್ರೆ ಏನು, ವಾಟ್ ಈಸ್ ಗಾಡ್ಸ್ ವರ್ಕ್, ಅದು ಯಾರು ಕೇಳೋಲ್ಲ ಅಲ್ವಾ. ಇಟ್ಸ್ ಮೈ ವರ್ಕ್, ಮೈ ಯುವರ್ ವರ್ಕ್ ಅಂತೀವಿ ನಾವು. ವಾಟ್ ಈಸ್ ಗಾಡ್ಸ್ ವರ್ಕ್ ಅನ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಗಾಡ್ಸ್ ವರ್ಕ್ ಈಸ್ ಟು ರನ್ ದಿಸ್ ಎಂಟೈರ್ ಶೋ. ಲೀಲಾ, ಇಟ್ ಇಸ್ ದ ಗಾಡ್ಸ್ ಲೀಲಾ. ದೈವಿ ಹೇಷ ಗುಣಮಯಿ ಮಮ ಮಾಯ. All the things that have happened, that have happened, that are happening, that is going to happen, they are all the Maya of God. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರೀಷು ಲೋಕೇಶು ಕಂಚನ. ದೇವ್ರಿಗೆ ಏನು ಮಾಡೋಬೇಕಾಗಿಲ್ಲ, ಎಲ್ಲೂ ಕಾಂಪೀಟ್ ಮಾಡೋಬೇಕಾಗಿಲ್ಲ, ಯಾವ ಪ್ರೈಸು ವಿನ್ ಮಾಡೋದು ಅವಶ್ಯಕತೆಯೇ ಇಲ್ಲ. ನಾನಾ ವಾಪ್ತವ್ಯಂ, ನನ್ಗೆ ಸಿಗ್ಲಿಲ್ಲಪ್ಪ ಅದ್ ನಾನು ತಗೋಬೇಕು, ಅದ್ ಮಾಡ್ಲಿಲ್ಲಪ್ಪ ಅದ್ ಮಾಡ್ಬೇಕು ಅಂತ ಏನು ಇಲ್ಲ. ವರ್ತ ಏವಚ ಕರ್ಮಣಿ, ಸ್ಟಿಲ್ ಐ ಡೂ ದ ವರ್ಕ್. ಈ ಪ್ರಿನ್ಸಿಪಲ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಟು ಬಿ accommodated by all of them, because most of us, including me few years back, ನೋಡಿದ್ರೆ we always have a goal in mind. I have to accumulate more money, I have to become famous, I have to win that prize, this has to happen ಅಂತ ಇಟ್ಕೊಂಡಿದೀವಿ. But there is a special way of doing it which is called as ನೈಷ್ಕರ್ಮ ಸಿದ್ಧಿ ಅಂತ ಬರುತ್ತೆ. ನೈಷ್ಕರ್ಮ ಸಿದ್ಧಿ has been told in the 18th chapter. ನೈಷ್ಕರ್ಮ ಸಿದ್ಧಿ ಅದೇನು? ಇಟ್ ಇಸ್ ಎ ಸ್ಟೇಟ್ ಆಫ್ ಪರ್ಫೆಕ್ಷನ್ ವೇರ್ ಯು ಆರ್ ನಾಟ್ ರಿಯಲಿ ಡೂಯಿಂಗ್. ಅದಂಗಿದೆ ಅಂದ್ರೆ, ಪೈಲಟ್ ಏರೋಪ್ಲೇನ್ ಕೂತ್ಕೊಂಡು ಹೋದಾಗ, ಬೋಯಿಂಗ್ ಇರಲಿ ಯಾವ್ದಾದ್ರು ಇರಲಿ, ಸ್ಟಾರ್ಟ್ ರೈಟ್ ಫ್ರಮ್ ಬಿಗಿನಿಂಗ್, he can do all the controls himself and go and land it safely. But modern technology is such that he can put in autopilot by which the airplane will take off itself, make the correction, go there, go to the landing and land itself. ಅವಾಗ ಏನಾಯ್ತು, ಎಲ್ಲರೂ ತಿಳ್ಕೊಂಡೋದು ಪೈಲಟ್ ಚೆನ್ನಾಗಿ ನಮ್ಮ ಹೋಗ್ಬಿಟ್ಟು ಲ್ಯಾಂಡ್ ಮಾಡಿಸ್ದಪ್ಪ ಅಂದ್ರೆ, ಬಟ್ ಆಕ್ಚುಲಿ ಲ್ಯಾಂಡ್ ಮಾಡಿದ್ದು ದ ಆಟೋ ಪೈಲಟ್. ಈ ತರ ವಿ ಹ್ಯಾವ್ ಟು ಗೋ ಟು ದ ಸ್ಟೇಟ್ ಆಫ್ ಆಟೋ ಪೈಲಟ್ ಇನ್ ಅವರ್ ಲೈಫ್, ವೇರ್ ಗಾಡ್ ಇಸ್ ದ ಒನ್ ಹೂ ವಿಲ್ ಬಿ ಡೂಯಿಂಗ್ ಥಿಂಗ್ಸ್ ಫಾರ್ ಅಸ್, ವಿಲ್ ಬಿ ಡೂಯಿಂಗ್ ಥ್ರೂ ಅಸ್. ಅದನ್ನೇ ಹೇಳಿರೋದು ನಿಮಿತ್ತ ಮಾತ್ರ ಭವ ಸವ್ಯಸಾಚಿ ಅಂತ ಅರ್ಜುನ ಹೇಳಿದ್ದು. ಯು ಬಿಕಮ್ ನಿಮಿತ್ತ ಮಾತ್ರ. ಭೀಷ್ಮಂ ಚ ದ್ರೋಣಂ ಚ ಕರ್ಣಂ ಚ ಜಯದ್ರಥಂ ಮಯಾ ಹತಂ ಚ್ವಂದ್ವಿ. ನಾನು ಕೊಂದಿದ್ದೀನಿ, ಅದಕ್ಕೋಸ್ಕರ ನಾನು ಕ್ವಿಜ್ ಕೇಳೋದು, ಭೀಷ್ಮನ್ ಕೊಂದವ್ರು ಯಾರು, ಕರ್ಣನ್ ಕೊಂದವ್ರು ಯಾರು, ದ್ರೋಣನ್ ಕೊಂದವ್ರು ಯಾರು ಅಂದ್ರೆ ಎಲ್ರು ಆನ್ಸರ್ ಕೊಡೋದು ಯಾರು ಹೇಳ್ತಾರೆ ಹೇಳಿ? ಅರ್ಜುನ ಅಂತಾರೆ. ರಾಂಗ್ ಆನ್ಸರ್ ಅಂತ ನಾನು ಹೇಳೋದು. ದ ರೈಟ್ ಆನ್ಸರ್ ಈಸ್ ಕೃಷ್ಣ. Because Krishna has declared, I have killed them already. You are only a nimitta matra. You are only a puppet in my hands. Just do it. ಅಷ್ಟೇ. ಆ ಸ್ಥಿತಿ ಬರಬೇಕಾದ್ರೆ you have to really have a high crystallization of intelligence, and once you are done that, your life's problem is solved. You'll become a sthita prajna, and ನೈಷ್ಕರ್ಮ ಸಿದ್ಧಿಯಲ್ಲಿ all activities happen, but you will not be affected by them. The success or failure of it will not trouble you. This is my personal experience, and any one of you who is listening to it can also achieve it sooner or later. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. 1 hour ನಮ್ ಜೊತೆ ನೀವು ಮಾತಾಡ್ತಾ ಈಗ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು. ಈ ಒಂದು ಜನ್ಮಾಷ್ಟಮಿ ಸ್ಪೆಷಲ್ ಎಪಿಸೋಡ್ ನ ತುಂಬಾನೇ ಸ್ಪೆಷಲ್ ಆಗಿ ಮಾಡಿದ್ರಿ. ಬಹಳಷ್ಟು ವಿಚಾರಗಳನ್ನ ನಮ್ ಜೊತೆ ತಿಳಿಸ್ಕೊಟ್ಟಿದೀರಾ. ಡೆಫಿನೆಟ್ ಆಗಿ ಇದ್ರಲ್ಲಿ ಒಂದೊಂದನ್ನಾದ್ರೂ ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಅದೇ ಈ ಒಂದು ಸ್ಫೂರ್ತಿಯಿಂದ ಮಾಡಿರುವಂತಹ ಒಂದು ಸಣ್ಣ ಕೆಲಸ ಅಂತ ನನಗನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಗೆ ಈ ಪ್ರೋಗ್ರಾಮ್ಗೆ ಚಾನ್ಸ್ ಕೊಟ್ಟಿದ್ದೀರಾ. ಇದೇ ರೀತಿಯಲ್ಲಿ ಇದಕ್ಕೆ ನಂಗೆ ಸ್ಫೂರ್ತಿ ಕೊಡ್ತಾ ಬರೋರು ಯಾರಂದ್ರೆ ನಮ್ಮ ಹೆಂಡತಿ ಡಾಕ್ಟರ್ ರೇಣುಕಾ ಅನ್ವೇಕರ್ ಅವರು ನಮ್ಮ ಇದಕ್ಕೆ ಸ್ಫೂರ್ತಿ ಕೊಟ್ಟಿದ್ದಾರೆ ನಂಗೆ. ಇನ್ನೊಂದ್ಸಲಿ ನಮ್ದು ಅವ್ರ ಜೊತೆ ನಂಗೆ ಸ್ವಲ್ಪ ಮನಸ್ತಾಪ ಏನ ಆಗಿರ್ಬಹುದು. ಅವರು ಇಂಡೈರೆಕ್ಟ್ಲಿ ಶಿ is acting on behalf of God and giving me various tests in life, and in various places she has also guided me, and she was the one who has given the link for this program. I hope I am thankful to her, and I hope with this program many of you, the listeners, including yourself, have got the Spoorthi, and I have definitely got the Spoorthi. Thank you. ಖಂಡಿತ. ಥ್ಯಾಂಕ್ಸ್ ಟು ರೇಣುಕಾ ಮ್ಯಾಮ್. ರೇಣುಕಾ ಮ್ಯಾಮ್ ಅವರದ್ದು ಎಪಿಸೋಡ್ ಕೂಡ ಬಹಳಷ್ಟು ಜನ ನೋಡಿದ್ದಾರೆ. ಈಗಲೂ ಕೂಡ ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವ್ರದ್ದು ಪ್ರತಿ ಎಪಿಸೋಡ್ ನಲ್ಲೂ ಅವ್ರ ಮಾತುಗಳನ್ನ ಕೇಳಿ ಪ್ರತಿಯೊಬ್ರು ನನಗೆ ಅವರ ಬಗ್ಗೆ ಬರೆದು ಕಳಿಸ್ತಾ ಇರ್ತಾರೆ, ಕಾಮೆಂಟ್ಸ್ ಅನ್ನ ಬರೆದು ಕಳಿಸ್ತಾ ಇರ್ತಾರೆ. ಸೊ ನೀವಿಬ್ರು
ತುಂಬಾ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ. ನೀವು ಮಾಡೋ ಕೆಲಸದಿಂದ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ. ತುಂಬಾನೇ ಸಂತೋಷ ಆಗುತ್ತೆ. ಥ್ಯಾಂಕ್ಸ್ ಟು ಯು ಥ್ಯಾಂಕ್ ಯು. ಅಂಡ್ ರೇಣುಕಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗಷ್ಟೇ ಕೇಳಿಸ್ಕೊಂಡ್ವಿ ಅಲ್ಲ, ಕೃಷ್ಣ ಭಗವದ್ಗೀತೆನಲ್ಲಿ ಏನೆಲ್ಲ ಹೇಳಿದ್ದಾರೆ, ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬಹುದು. ತುಂಬಾ ಸಿಂಪಲ್ ಆಗಿದೆ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಫಾಲೋ ಮಾಡೋದು ಮುಖ್ಯ ಆಗುತ್ತೆ. ಅದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ನಾವು ಏನ್ ಅನ್ಕೊಂಡಿದೀವೋ ಅದನ್ನೆಲ್ಲ ಅಚೀವ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಅನ್ನೋದನ್ನ ಹೇಳಿದ್ದಾರೆ. ನಾವು ಮಾಡಬೇಕು, ನಾವು ಅಂದ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂತಂತಂದ್ರೆ ಅದಕ್ಕೆ 100% ಎಫರ್ಟ್ ಹಾಕ್ಬೇಕು. ಆ ಕ್ಷಣದಲ್ಲಿ ನಾವು ಅಲ್ಲಿರ್ಬೇಕು. ಈ ಒಂದು ಮನಸ್ಥಿತಿನ ನಾವು ಪಡ್ಕೊಳ್ಬೇಕು ಅಂತಂತಂದ್ರೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ, ಬೇರೆಯವ್ರಿಗೂನು ಈ ಕಾರ್ಯಕ್ರಮದ ಮೂಲಕ ತಿಳಿಸಿ ಹೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.